ಓಂ ಶಾಂತಿ 23 ಜೂನ್ 2025 प्रातः मुरली बाप दादा मधुबन। मीठे बच्चे, तुम्हारा पहला पहला सबक है मैं आत्मा हूँ, शरीर नहीं। आत्मा अभिमानी होकर रहो तो बाप की याद रहेगी। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮಗೆ ಮೊಟ್ಟ ಮೊದಲನೇ ಪಾಠ ಆಗಿದೆ, ನಾನು ಆತ್ಮ ಆಗಿದ್ದೀನಿ. ಈಶ್ವರೀಯ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲನೇ ಪಾಠನೇ ನಾನು ಆತ್ಮ ಆಗಿದ್ದೀನಿ, ಶರೀರ ನಾನಲ್ಲ. ಆತ್ಮ ಅಭಿಮಾನಿಯಾಗಿರಿ, ಬಾಬೋರು ನೆನಪಿರುತ್ತೆ. ಆತ್ಮ ಅಭಿಮಾನಿಯಾಗಿದ್ರೆ बाबोर नेनपिरुत्ते। प्रश्न, तुम बच्चों के पास कौन सा गुप्त खजाना है जो मनुष्यों के पास नहीं है? ನಿಮ್ಮ ಮಕ್ಕಳ ಹತ್ರ ಯಾವ ಒಂದು ಗುಪ್ತ ಖಜಾನೆ ಇದೆ, ಯಾವುದು ಮನುಷ್ಯರ ಹತ್ರ ಇಲ್ಲ? उत्तर, तुम्हें भगवान बाप पढ़ाते हैं, उस पढ़ाई की खुशी का गुप्त खजाना तुम्हारे पास है। तुम जानते हो हम जो पढ़ रहे हैं भविष्य अमर लोक के लिए, न कि इस मृत्यु लोक के लिए। ನಿಮಗೆ ಭಗವಂತ ತಂದೆ ಓದಿಸ್ತಾ ಇದ್ದಾರೆ, ಈ ವಿದ್ಯೆಯ ಖುಷಿ ಗುಪ್ತ ಖಜಾನೆ ನಿಮ್ಮ ಹತ್ರ ಇದೆ. ನಮ್ಗೆ ಯಾರು ಓದಿಸ್ತಿದ್ದಾರೆ ಅನ್ನುವಂತಹ ಆ ವಿದ್ಯೆದು ಖುಷಿ ಗುಪ್ತ ಖಜಾನೆ ನಿಮ್ಮ ಹತ್ರ ಇದೆ. ನಿಮಗೆ ಗೊತ್ತಿದೆ, ನಾವೀಗ ಓದ್ತಾ ಇದ್ದೀವಿ ಭವಿಷ್ಯದ ಅಮರ ಲೋಕಕ್ಕೆ ಹೊರತು ಈ ಮೃತ್ಯು ಲೋಕಕ್ಕಲ್ಲ ಇದು. ಬಾಬಾ कहते हैं, सवेरे सवेरे उठकर घूमो फिरो, सिर्फ पहला पहला पाठ याद करो तो खुशी का खजाना जमा होता जाएगा. ಬಾಬಾ ಹೇಳೋದು, ಬೆಳಗ್ಗೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಓಡಾಡಿ ಕೇವಲ ಮೊಟ್ಟ ಮೊದಲನೇ ಪಾಠನ ನೆನ್ಪು ಮಾಡ್ಕೊಳ್ಳಿ, ಆಗ ಖುಷಿಯ ಖಜಾನೆ ಜಮಾ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಅಮೃತ ವೇಳೆ ಆದ್ಮೇಲೆ ವಾಕ್ ಮಾಡಿ ಓಡಾಡಿ ಗೂಮೋ ಫಿರೋ, ಆದ್ರೆ ಮೊಟ್ಟ ಮೊದಲನೇ ಪಾಠ ನೆನ್ಪಿಟ್ಕೊಳ್ಳಿ, ಅವಾಗ ಖುಷಿಯ ಖಜಾನೆ ಜಮಾ ಆಗುತ್ತೆ. ನೀವು ಮಕ್ಕಳ ಹತ್ರ ಇರೋ ಗುಪ್ತ ಖಜಾನೆ ಖುಷಿಯ ಖಜಾನೆ. ಆ ಖುಷಿನೂ ಯಾವ್ದ್ರ ಖುಷಿ? ಸ್ವಯಂ ಭಗವಂತ ತಂದೆ ನಮಗೆ ಓದಿಸ್ತಾರೆ, ಈ ವಿದ್ಯೆದು ಖುಷಿ ಇದೆ, ಯಾವುದು ಯಾವ ಮನುಷ್ಯರ ಹತ್ರನೂ ಇಲ್ಲ ಇದು. ಓಂ ಶಾಂತಿ. बाप बच्चों से पूछते हैं, बच्चे आत्मा अभिमानी हो बैठे हो? ಬಾಬೋರ್ ಮಕ್ಕಳ ಹತ್ರ ಕೇಳ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ಕುಳಿತಿದ್ದೀರಾ? अपने को आत्मा समझ बैठे हो? ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ಕುತ್ಕೊಂಡಿದ್ದೀರಾ? हम आत्माओं को परमात्मा बाप पढ़ा रहे हैं, बच्चों को ये स्मृति आई है हम देह नहीं आत्मा है. ನಾವು ಆತ್ಮಗಳಿಗೆ ಪರಮಾತ್ಮ ತಂದೆ ಓದಿಸ್ತಾ ಇದ್ದಾರೆ, ಮಕ್ಕಳಿಗೆ ಈ ಸ್ಮೃತಿ ಇದೆ, ನಾವು ಈ ದೇಹ ಅಲ್ಲ, ನಾನು ಅಂದ್ರೆ ಆತ್ಮ ಆಗಿದ್ದೀನಿ. बच्चों को देही अभिमानी बनाने के लिए मेहनत करनी पड़ती है. ಮಕ್ಕಳನ್ನ ದೇಹಿ ಅಭಿಮಾನಿಗಳನ್ನಾಗಿ ಮಾಡಕ್ಕೋಸ್ಕರ ಬಾಬೋರ್ ಇಷ್ಟೊಂದು ಪರಿಶ್ರಮ ಪಡಬೇಕಾಗತ್ತೆ. बच्चे आत्मा अभिमानी रह नहीं सकते, घड़ी घड़ी देहाभिमान में आ जाते, इसीलिए बाबा पूछते हैं आत्मा अभिमानी हो रहते हो? ಮಕ್ಕಳು ಆತ್ಮ ಅಭಿಮಾನಿಯಾಗಿರಕ್ಕಾಗಲ್ಲ ನಿರಂತರವಾಗಿ, ಅದಕ್ಕೆ ಪದೇ ಪದೇ ದೇಹ ಅಭಿಮಾನದಲ್ಲಿ ಬಂದ್ಬಿಡ್ತೀರಿ. ಅದರಿಂದನೇ ಬಾಬೋರು ಕೇಳ್ಬೇಕಾಗತ್ತೆ, ಆತ್ಮ ಅಭಿಮಾನಿಗಳಾಗಿರ್ತೀರಾ? आत्मा अभिमानी होंगे तो बाप की याद आएगी, अगर देह अभिमानी होंगे तो लौकिक संबंधी याद आएंगे. ಆತ್ಮ ಅಭಿಮಾನಿಗಳಾಗಿದ್ದೀರಿ ಅನ್ನೋದಕ್ಕೇನ್ ಪ್ರೂಫು? ಆತ್ಮ ಅಭಿಮಾನಿಯಾಗಿದ್ರೆ ಒಬ್ಬ ತಂದೆ ನೆನಪಿರುತ್ತೆ. ಅಕಸ್ಮಾತ್ ನೀವು ದೇಹ ಅಭಿಮಾನಿಗಳಾಗಿದ್ರೆ ಲೌಕಿಕ ಸಂಬಂಧಗಳ ನೆನಪಿರುತ್ತೆ ಅಥವಾ ನೆನಪು ಬರುತ್ತೆ. ಮೊಟ್ಟ ಮೊದಲನೇದಾಗಿ ಈ ಶಬ್ದ ನೆನಪು ಅವಶ್ಯಕವಾಗಿ ಇಟ್ಕೋಬೇಕು, ನಾನು ಆತ್ಮ ಆಗಿದ್ದೀನಿ.
मुझ आत्मा में ही 84 जन्मों का पार्ट भरा हुआ है, पक्का करना है. ನನ್ನ ಆತ್ಮದಲ್ಲೇ 84 ಜನ್ಮಗಳ ಪಾತ್ರ ಇದೆ. ಇದನ್ನ ಪಕ್ಕಾ ಮಾಡ್ಕೊಳ್ಳಿ. ನಾನು ಆತ್ಮ ಆಗಿದ್ದೀನಿ. ಅರ್ಧ ಕಲ್ಪ ನೀವು ದೇಹ ಅಭಿಮಾನದಲ್ಲಿದ್ದೀರಿ. अभी सिर्फ संगम युग पर ही बच्चों को आत्मा अभिमानी बनाया जाता है. ಈಗ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನಿಮ್ಮ ಮಕ್ಕಳನ್ನು ಆತ್ಮ ಅಭಿಮಾನಿಗಳನ್ನಾಗಿ ಮಾಡಲಾಗುತ್ತೆ. अपने को देह समझने से बाप याद नहीं आएगा. इसलिए पहले पहला ये शब्द पक्का कर लो, हम आत्मा बेहद बाप के बच्चे हैं. ನಿಮ್ಮನ್ನ ನೀವು ದೇಹ ಅಂತ ತಿಳ್ಕೊಂಡಿದ್ದಾದ್ರೆ ಬಾಬೋರ ನೆನಪು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಈ ಪಾಠ ಪಕ್ಕ ಮಾಡ್ಕೊಳ್ಳಿ. ನನ್ನ ಆತ್ಮ ಬೇಹದ್ದಿನ ತಂದೆ ಮಗು, ಇದನ್ ಪಕ್ಕ ಮಾಡ್ಕೊಳ್ಳಿ. देह के बाप को याद करना कभी सिखलाया नहीं जाता है. अब बाबा कहते हैं मुझ पारलौकिक बाप को याद करो, आत्म अभिमानी बनो. ದೇಹದ ತಂದೆಯನ್ನ ನೆನ್ಪು ಮಾಡಕ್ ಯಾರೂನು ಕಲ್ಸ್ಕೊಡಲ್ಲ. ಪದೇ ಪದೇ ದಿನ ಯಾರು ಹೇಳ್ತಾರೆ, ಒಂದ್ಸಲ ಸಂಬಂಧ ಪರಿಚಯ ಆಯ್ತು ಮಗುಗೆ ಅಂದ್ರೆ ಅದು ಮರ್ತೋಗಲ್ಲ. ಇಲ್ಲಿ ಬಾಬೋರ್ ದಿನ ಎಷ್ಟು ಸಲ ನೆನ್ಪು ಮಾಡಿಸ್ಬೇಕಾಗತ್ತೆ. ಈಗ ಬಾಬಾ ಹೇಳೋದು, ನಾನು ಪಾರಲೌಕಿಕ ತಂದೆ, ನನ್ನನ್ನ ನೆನ್ಪು ಮಾಡಿ ಆತ್ಮ ಅಭಿಮಾನಿಗಳಾಗಿ. ದೇಹ ಅಭಿಮಾನದಲ್ಲಿ ಬರೋದ್ರಿಂದ ದೇಹದ ಸಂಬಂಧಗಳೇ ನೆನಪಿಗೆ ಬರುತ್ತೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ಹಾಗೂ ಬಾಬೋರ್ ನೆನ್ಪು ಮಾಡಿ. ಯಹಿ ಮೆಹನತ್, ಇದರಲ್ಲೇ ಪರಿಶ್ರಮ ಇರೋದು. ಕೌನ್ ಸಮಜಾ ರಹೇ ಹೇ ಹಮ್ ಆತ್ಮೋಂ ಕಾ ಬಾಪ್. ಇದನ್ನು ಯಾರು ತಿಳಿಸ್ಕೊಡ್ತಾ ಇದ್ದಾರೆ? ನಾವು ಆತ್ಮಗಳ ತಂದೆಯವರು. ಯಾರನ್ನ ಎಲ್ಲರೂ ನೆನ್ಪು ಮಾಡ್ತಾರೆ, ಇಡೀ ಜಗತ್ತಿನ ಎಲ್ಲ ಆತ್ಮಗಳು ನೆನ್ಪು ಮಾಡ್ತಾರೆ. ಬಾಬಾ ಆವೋ ಆಕರ್ ಇಸ್ ದುಃಖ ಸೆ ಲಿಬರೇಟ್ ಕರೋ. ತಂದೆ ಬನ್ನಿ, ಬಂದು ನಮ್ಮನ್ನ ಈ ದುಃಖದಿಂದ ಬಿಡುಗಡೆ ಮಾಡಿ ಅಂತ ಎಲ್ಲರೂ ನೆನ್ಪು ಮಾಡ್ತಾರೆ. बच्चे जानते हैं पढ़ाई से हम भविष्य के लिए ऊंच पद पाते. ಈ ಮಕ್ಕಳಿಗೆ ಗೊತ್ತಿದೆ, ನಾವು ಈ ವಿದ್ಯೆಯಿಂದ ಭವಿಷ್ಯಕ್ಕೆ ಉನ್ನತ ಪದವಿಯನ್ನ ಪಡ್ಕೊಳ್ತೀವಿ. अभी तुम पुरुषोत्तम संगम युग पर हो, इस मृत्यु लोक में बिल्कुल रहना नहीं है. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಈ ಮನುಷ್ಯ ಲೋಕ, ನಾವೇ ಹೇಳ್ತಾರೆ ಇದು ಮೃತ್ಯು ಲೋಕ. ಇದು ಈ ಮೃತ್ಯು ಲೋಕದಲ್ಲಿ ಈಗ ನೀವು ಬಿಲ್ಕುಲ್ ಇರಂಗಿಲ್ಲ, ಅಂದ್ರೆ ನೀವು ಇರ್ಲಿಕ್ಕಿದು ಯೋಗ್ಯವಾಗಿಲ್ಲ. ये हमारी पढ़ाई है ही भविष्य 21 जन्मों के लिए, हम सत्युग अमर लोक के लिए पढ़ रहे हैं. ನಮ್ಮ ವಿದ್ಯೆ ಇದು ಭವಿಷ್ಯದ 21 ಜನ್ಮಕ್ಕೆ. ನಾವು ಸತ್ಯುಗ ಅಮರ ಲೋಕಕ್ಕೋಸ್ಕರ ಓದ್ತಾ ಇದ್ದೀವಿ. अमर बाबा हमको ज्ञान सुना रहे. तो यहाँ जब बैठते हो, पहले पहले अपने को आत्मा समझ बाप की याद में रहना है, तो विक्रम विनाश होंगे. ಅಮರ ತಂದೆ ನಮ್ಗೆ ಜ್ಞಾನ ಕೊಡ್ತಾ ಇದ್ದಾರೆ, ಅವಿನಾಶಿ ತಂದೆ. ಯಾವಾಗ ಇಲ್ಲಿ ಬಂದು ಕುತ್ಕೊಳ್ತೀರಿ, ಬಾಬೋರ್ ಮುಂದೆ ಯೋಗದಲ್ಲಿ ಬಂದು ಕುತ್ಕೋತೀರಿ, ಕ್ಲಾಸಲ್ಲಿ ಬಂದು ಕುತ್ಕೊಳ್ತೀರಿ, ಮೊಟ್ಟ ಮೊದಲು ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪಲ್ಲಿರಿ. ಅದರಿಂದ ಮಾತ್ರ ವಿಕರ್ಮ ವಿನಾಶ ಆಗುತ್ತೆ. ನಾವೆಲ್ಲರೂ ಈಗ ಸಂಗಮ ಯುಗದಲ್ಲಿದ್ದೀವಿ. ಬಾಬೋರ್ ನಮ್ಮನ್ನ ಪುರುಷೋತ್ತಮರನ್ನಾಗಿ ಮಾಡ್ತಾ ಇದ್ದಾರೆ. कहते हैं मुझे याद करो तुम पुरुषोत्तम बन जाएंगे. ಬಾಬೋರ್ ಹೇಳ್ತಾರೆ, ಮಕ್ಕಳೇ ನೀವು ನನ್ನೊಬ್ಬನ ನೆನ್ಪು ಮಾಡಿ, ನೀವು ಪುರುಷೋತ್ತಮರಾಗ್ತೀರಿ. ಅಂದ್ರೆ ಆತ್ಮ ತನ್ನ ಉತ್ತಮ ಸ್ಥಿತಿಯನ್ನ ಪಡ್ಕೊಳ್ಳುತ್ತೆ. ನಾನು ಬಂದಿರದೆ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ. ಸತ್ಯಯುಗದಲ್ಲಿ ನೀವು ದೇವತೆಗಳಿದ್ರಿ, ಈಗ ಗೊತ್ತಿದೆ ಹೇಗ್ ನಾವು ಮೆಟ್ಲನ್ನ ಕೆಳಗಿಳಿತಾ ಬಂದಿದ್ವಿ. ಅಂದ್ರೆ ಜನನ ಮರಣದ ಮೆಟ್ಲನ್ನ ಕೆಳಗಿಳಿತಾ ಬಂದಿದ್ದೀವಿ. ನಾವು ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ನಿಗದಿಯಾಗಿದೆ. दुनिया में कोई नहीं जानते वह भक्ति मार्ग अलग, ये ज्ञान मार्ग अलग है. ಜಗತ್ತಲ್ಲಿ ಇದು ಯಾವುದ್ರ ಬಗ್ಗೆನೂ ಯಾರು ತಿಳಿದಿಲ್ಲ. ಅದು ಭಕ್ತಿ ಮಾರ್ಗ ಬೇರೆ, ಇದು ಜ್ಞಾನ ಮಾರ್ಗನೇ ಬೇರೆ. जिन आत्माओं को बाप पढ़ाते वह जाने और न जाने कोई.
ಯಾವ ಆತ್ಮಗಳಿಗೆ ತಂದೆ ಓದಿಸ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಇದೆಲ್ಲ ಗೊತ್ತು. ಇನ್ಯಾರಿಗೂ ಇದೇನೋ ಗೊತ್ತಿಲ್ಲ. ಬಾಬುವ್ರು ಏನ್ ತಿಳಿಸ್ತಾ ಇದ್ದಾರೆ ಇದು ಇನ್ಯಾರಿಗೂ ಗೊತ್ತಿಲ್ಲ. ಈ ಗುಪ್ತ ಖಜಾನೆ ನಿಮ್ಮ ಭವಿಷ್ಯಕ್ಕೋಸ್ಕರ. ನೀವು ಓದ್ತಾ ಇರೋ ಈ ವಿದ್ಯೆನು ಅಮರ ಲೋಕಕ್ಕೆ, ಈ ಮೃತ್ಯು ಲೋಕಕ್ಕಲ್ಲ. ಈಗ ಬಾಬಾ ಹೇಳ್ತಾರೆ, ಸವೇರೆ ಉಟ್ಕರ್ घूमो फिरो, पहला पहला शबक ये याद रखो कि हम आत्मा है न कि शरीर. ಬಾಬಾ ಹೇಳೋದು, ಬೆಳಗ್ಗೆ ಎದ್ದು ಓಡಾಡಿ ವಾಕಿಂಗ್ ಮಾಡಿ, ಆದರೆ ಮೊಟ್ಟ ಮೊದಲನೇ ಈ ಪಾಠನ ನೆನಪಿಟ್ಕೋಬೇಕು, ನನ್ನ ಆತ್ಮ, ಈ ಶರೀರ ಅಲ್ಲ. ಈ ಶರೀರನ ನಡೆಸ್ತಾ ಇರೋದು ನಾನು ಆತ್ಮ ಆಗಿದ್ದೀನಿ. ಅಮಾರ ರೂಹಾನಿ ಬಾಬಾ ಹಮ್ಕೋ ಪಡಾ ರಹೆ ಹೇ, ಈ ದುಃಖ ಕಿ ದುನಿಯಾ ಬದಲ್ನಿ ಹೇ. ನಮ್ಮ ಆತ್ಮೀಯ ತಂದೆ ನಮಗ್ ಓದಿಸ್ತಾ ಇದ್ದಾರೆ, ಈ ದುಃಖದ ಜಗತ್ತೀಗ ಪರಿವರ್ತನೆ ಆಗ್ಬೇಕಾಗಿದೆ. ಸತ್ಯುಗ ಸುಖದ ಜಗತ್ತು, ಬುದ್ಧಿ ಮೇ ಸಾರಾ ಜ್ಞಾನ. ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಜ್ಞಾನನೂ ಇವಾಗಿದೆ ಸಂಗಮ ಯುಗದಲ್ಲಿ. ಯೇ ಹೇ ರೂಹಾನಿ ಸ್ಪಿರಿಚುವಲ್ ನಾಲೆಜ್. ಬಾಪ್ ಜ್ಞಾನ ಕಾ ಸಾಗರ್, ಸ್ಪಿರಿಚುವಲ್ ಫಾದರ್ ಹೇ. ಇದು ಆತ್ಮೀಯ ಆಧ್ಯಾತ್ಮಿಕ ಜ್ಞಾನ. ಇದು ಬಾಬೋರು ಜ್ಞಾನ ಸಾಗರನೇ ಸ್ಪಿರಿಚುವಲ್ ಫಾದರ್. ಎಲ್ಲ ಆತ್ಮಗಳ ಸ್ಪಿರಿಟ್ ಆತ್ಮಗಳ ತಂದೆಯವರು. ವಹೇ ಹಿ ದೇಹಿ ಕಾ ಬಾಪ್, ಬಾಕಿ ತೋ ಸಭಿ ದೇಹಕ್ಕೆ ಹಿ ಸಂಬಂಧಿ ಹೇ. ಶಿವಬಾಬೋರೊಬ್ಬರೇ ಆತ್ಮದ ತಂದೆ ಅಥವಾ ಆತ್ಮದ ಸರ್ವ ಸಂಬಂಧಿ. ಬಾಕಿ ಇನ್ನು ಉಳಿದವರು ಎಲ್ಲರೂ ದೇಹದ ಸಂಬಂಧಿಗಳು. ಅಬ್ ದೇಹಕ್ಕೆ ಸಂಬಂಧ ತೋಡ್ ಏಕ್ ಸೇ ಜೋಡ್ನಾ ಹೇ. ಈಗ ದೇಹದ ಸಂಬಂಧಗಳನ್ನ ಮುರಿದು ಒಬ್ಬ ವಿದೇಹಿ ದೇಹಿ ತಂದೆಯಲ್ಲಿ ಜೋಡಿಸಿ. ಹೇಳ್ತೀರಿ ಅಲ್ವಾ, ಮೇರಾ ತೋ ಏಕ್ ಬಾಪ್ ದೂಸರಾ ನ ಕೊಯ್. हम एक बाप को ही याद करते हैं, देह को भी याद नहीं करते हैं. ನನ್ನವರು ಒಬ್ಬ ಬಾಬೋರ್ ವಿನಃ ಅನ್ಯರು ಯಾರೂ ಇಲ್ಲ. ಆ ತಂದೆ ಒಬ್ಬರನ್ನೇ ನೆನಪು ಮಾಡ್ತೀರಿ, ದೇಹನು ನೀವು ನೆನಪು ಮಾಡಬಾರ್ದು. ಈ ಹಳೆ ಜಗತ್ತು ದೇಹ ಇದೆಲ್ಲ ಬಿಡ್ಲೇಬೇಕು ಇವಾಗ. ये भी तुमको ज्ञान मिलता, ये शरीर कैसे छोड़ना है. ಈ ಜ್ಞಾನನು ಬಾಬೋರ್ ನಮಗೆ ಕೊಡ್ತಾ ಇದ್ದಾರೆ, ಈ ಶರೀರ ಹೇಗ್ ಬಿಡೋದು ಅನ್ನೋದನ್ನ ನೆನಪು ಮಾಡ್ತಾ ಮಾಡ್ತಾನೆ ಶರೀರ ಬಿಡಬೇಕು. ಅದರಿಂದನೇ ಬಾಬೋರ್ ಹೇಳೋದು, ದೇಹಿ ಅಭಿಮಾನಿಗಳಾಗಿ अपने अंदर गोटते रहो, बाप बीज और जाड़ को याद करना है. ಶಾಸ್ತ್ರೋ ಮೇ ಈ ಕಲ್ಪ ವೃಕ್ಷ ಕಾ ವೃತ್ತಾಂತ ಹೇ. ನಿಮ್ಮ ಒಳಗಡೆ ಈ ಜ್ಞಾನನ ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇರ್ಬೇಕು, ಕಡಿತಾ ಇರ್ಬೇಕು. ಬಾಬಾ ತಂದೆ ಬೀಜ ಆಗಿದ್ದಾರೆ. ಬೀಜ ಮತ್ತು ವೃಕ್ಷ, ಬೀಜ ಅಂದ್ರೆ ಶಿವಬಾಬೋರು, ವೃಕ್ಷ ಅಂದ್ರೆ ಸೃಷ್ಟಿ. ಇದನ್ನ ನೆನಪು ಮಾಡಿ ಶಾಸ್ತ್ರಗಳಲ್ಲಿ ಈ ಕಲ್ಪ ವೃಕ್ಷದ ವೃತ್ತಾಂತವನ್ನು ತೋರಿಸಿದರೆ. ಎಲ್ಲ ಧರ್ಮದಲ್ಲೂ ಕಲ್ಪ ವೃಕ್ಷದ ಒಂದು ಉದಾಹರಣೆ ಇದೆ. ये भी बच्चे जानते हमको ज्ञान सागर बाप पढ़ाते हैं, कोई मनुष्य नहीं पढ़ाते हैं. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಮ್ಗೆ ಜ್ಞಾನ ಸಾಗರ ತಂದೆ ಓದಿಸ್ತಾ ಇದ್ದಾರೆ, ಇಲ್ಲಿ ಯಾರು ಮನುಷ್ಯರು ಓದಿಸ್ತಾ ಇಲ್ಲ. ಇದು ಪಕ್ಕಾ ಮಾಡ್ಕೋಬೇಕು. ಪಡ್ನಾ ತೋ ಹೇನಾ, ಸತ್ಯುಗ್ ಮೇ ಬಿ ದೇಹದಾರಿ ಪಡಾತೆ, ದೇಹದಾರಿ ನಹಿ ಹೇ. ಓದ್ಬೇಕಲ್ಲ, ಬಾಬೋರು ಓದಿಸ್ತಾ ಇರೋ ವಿದ್ಯೆನ ಓದ್ಬೇಕು. ಸತ್ಯಯುಗದಲ್ಲಿ ದೇಹದಾರಿಗಳೇ ಓದಿಸ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ಯಾರು ದೇಹದಾರಿಗಳು ಓದಿಸಲ್ಲ. ಅದಕ್ಕೆ ವಿದ್ಯೆದು ನಿಮ್ಮ ಮಕ್ಕಳಿಗೆ ಗುಪ್ತ ಖುಷಿ ಇದೆ. ये कहते हैं मैं पुरानी देह का आधार ले तुमको पढ़ाता हूं. ಶಿವಬಾಬೋರು ನಿರಾಕಾರ ತಂದೆ ಹೇಳ್ತಾರೆ, ಮಕ್ಕಳೇ ನಾನು ಈ ಹಳೆ ದೇಹನ ಆಧಾರ ತಗೊಂಡು ನಿಮ್ಮ ಮಕ್ಕಳಿಗೆ ಓದಿಸ್ತೀನಿ. ಕಲ್ಪ ಕಲ್ಪದಲ್ಲೂ ಅಂದ್ರೆ ಪ್ರತಿ 5000 ವರ್ಷಕ್ಕೊಮ್ಮೆನೂ ನಿಮ್ಗೆ ಇದೇ ತರ ಓದಿಸ್ತೀನಿ. ಮತ್ತೆ ಕಲ್ಪದ ನಂತರನೂ ಇದೇ ತರ ಓದ್ಸಕ್ಕೆ ಬರ್ತೀನಿ. ಈಗ ಕೇವಲ ನನ್ನೊಬ್ಬನ ನೆನ್ಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ನಾನೇ ಪತೀತ ಪಾವನಾಗಿದ್ದೀನಿ, ನನ್ನನ್ನೇ ಸರ್ವಶಕ್ತಿವಾನ್ ಅಂತ ಕರೀಲಾಗುತ್ತೆ. ಆಲ್ಮೈಟಿ ಅಥಾರಿಟಿ ಅಂದ್ರೆ ಒಬ್ರೇ ಬಾಬೋರು. ಪರಂತು ಮಾಯಾ ಭಿ ಕಮ್ ನಹಿ ಹೇ, ವಹ ಭಿ ಶಕ್ತಿಮಾನ್ ಹೇ, ಕಹಾ ಸೆ ಗಿರಾಯಾ ಹೇ. ಹಾಗಂತ ಮಾಯೆ ಕಮ್ಮಿ ಅಂತಲ್ಲ, ಮಾಯೆನೂ ಏನು ಕಡಿಮೆ ಇಲ್ಲ, ಅದು ಶಕ್ತಿಮಾನೆ. ನೋಡಿ ಎಲ್ಲಿಂದ ನಮ್ಮನ್ನ ಎಲ್ಲಿಗೆ ಬೀಳ್ಸಿದೆ. ಈಗ
अब याद आता है ना, 84 का चक्र का भी गायन है. ये ಮನುಷ್ಯೋं की बात है. ಈಗ ನಿಮಗೆ ನೆನಪಿಗೆ ಬಂದಿದೆ ಅಲ್ಲ, ಎಲ್ಲಿದ್ದವ್ರು ಎಲ್ಲಿಗೆ ಬಂದು ಬಿದ್ದಿದೀವಿ ಅಂತ. 84 ಜನ್ಮಗಳ ಚಕ್ರದ ಗಾಯನ ಇದೆ. ಇದು ಮನುಷ್ಯರದೇ ಮಾತು. बहुत पूछते हैं जानवरों का क्या होगा. अरे यहाँ जानवर की बात नहीं है, बाप भी बच्चों से बात करते हैं. ಬಹಳಷ್ಟು ಜನ ಈ ಜ್ಞಾನ ಎಲ್ಲ ಕೇಳುವಾಗ ಮತ್ತೊಂದು ಪ್ರಶ್ನೆ ಕೇಳ್ತಾರೇನು, ಮನುಷ್ಯರಿಗೆಲ್ಲ ಹೇಳ್ತೀರಿ ಸರಿ, ಹಾಗಾದ್ರೆ ಪ್ರಾಣಿಗಳೆಲ್ಲ ಏನಾಗುತ್ತೆ? ಅರೆ, ಇಲ್ಲಿ ಪ್ರಾಣಿಗಳ ಮಾತೇನೂ ಇಲ್ಲ. ಬಾಬೋರು ಮಕ್ಕಳ ಜೊತೆ ಮಾತಾಡ್ತಾರೆ. बाहर वाले तो बाप को जानते ही नहीं, वह क्या बात करेंगे. कोई कहेंगे हम बाबा से मिलने चाहते हैं, अब जानते कुछ भी नहीं, बैठकर उल्टे सुल्टे प्रश्न करेंगे. ಬಾವೇ ಹೇಳ್ತಾರೆ, ಇಲ್ಲಿ ಪ್ರಾಣಿಗಳ ಮಾತಲ್ಲ, ಈ ಸೃಷ್ಟಿನೇ ಮನುಷ್ಯ ಸೃಷ್ಟಿ ಇದು. ಅದರಿಂದ ಇಲ್ಲಿ ಮುಖ್ಯವಾಗಿರೋದು ಮನುಷ್ಯರದೇ ಮಾತು. ಪ್ರಾಣಿಗಳದ್ದು ಪ್ರಶ್ನೆ ಮಾಡೋ ಮಾತೇ ಇಲ್ಲ. ಮನುಷ್ಯ ಉದ್ಧಾರ ಆದ್ರೆ ಇಡೀ ಮನುಕುಲನೇ ಉದ್ಧಾರ ಆಗುತ್ತೆ, ಪ್ರಾಣಿ ಪಕ್ಷಿ ಪ್ರಕೃತಿ ಎಲ್ಲನೂ. ನೀವು ಮಕ್ಕಳ ಜೊತೆನೆ ಬಾಬೋರ್ ಮಾತಾಡ್ತಾರೆ. ಹೊರಗಿನವ್ರಿಗೆ ಬಾಬೋರ್ ಮಾತು ಏನು ಅರ್ಥ ಆಗುತ್ತೆ? ಏನ್ ಮಾತಾಡಕ್ಕಾಗುತ್ತೆ ಬಾಬೋರ್ ಅವ್ರ ಹತ್ರ? ಏನೋ ಜ್ಞಾನ ಪರಿಚಯನೇ ಇಲ್ದೇ ಇರೋರ ಹತ್ರ ಏನ್ ಮಾತಾಡ್ತಾರೆ? ಕೆಲವ್ರು ಹೇಳ್ತಾರೆ, ನಾವು ನಿಮ್ ಬಾಬೋರ್ ಹತ್ರ ಮಿಲ್ನ ಮಾಡಕ್ಕೆ ನಮ್ಗಿಷ್ಟ ಬಯಸ್ತೀವಿ ಅಂತ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ. ಅವ್ರಿಗೆ ಏನ್ ಗೊತ್ತಿದೆ? ಬಾಬೋರ್ನ ಕುತ್ಕೊಂಡು उल्टा सुल्टा प्रश्न ಮಾಡಿದ್ರೆ 7 दिन का कोर्स करने के बाद भी पूरा कुछ समझते नहीं, हमारा बेहद का बाप है. 7 ದಿನ ಕೋರ್ಸ್ ಆದವರಿಗೂ ಪೂರ್ತಿ ಏನು ಅರ್ಥ ಆಗ್ಬಿಟ್ಟಿದೆ ಅಂತಲ್ಲ, ನಮ್ಮ ಬೇಹದ್ದಿನ ತಂದೆ ಯಾರು ಅನ್ನೋದು ಅವರಿಗೂ ಅರ್ಥ ಆಗಿದೆ ಅಂತ ಹೇಳಕ್ಕಾಗಲ್ಲ. जो पुराने भगत है जिन्होंने बहुत भक्ति की हुई है, उनकी बुद्धि में तो ज्ञान की सब बातें बैठ जाती है. ಯಾರ ಬುದ್ಧಿಯಲ್ಲಿ ಜ್ಞಾನ ಕೂತ್ಕೊಳ್ಳುತ್ತೆ ಅಂದ್ರೆ, ಯಾರು ಹಳೆ ಭಕ್ತರು, ಯಾರು ಬಹಳ ಭಕ್ತಿ ಮಾಡಿದರೆ ಅವ್ರ ಬುದ್ಧಿಯಲ್ಲಿ ಜ್ಞಾನದ ಎಲ್ಲ ಮಾತುಗಳು ಸಹಜವಾಗಿ ಕೂತ್ಕೊಳ್ಳುತ್ತೆ. ಭಕ್ತಿ ಕಮ್ಮಿ ಮಾಡಿದರೆ ಅಂದ್ರೆ ಬುದ್ಧಿಯಲ್ಲೂ ಕಡಿಮೆ ಜ್ಞಾನ ಕೂತ್ಕೊಳ್ಳುತ್ತೆ. तुम हो सबसे जास्ती पुराने भक्त, गाया भी जाता भगवान भक्ति का फल देने के लिए आते हैं. ಎಲ್ಲರಿಗಿಂತ ಜಾಸ್ತಿ ಮತ್ತು ಹಳೆ ಭಕ್ತರು ನೀವೇನೆ. ಯಾರಿಗೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿದೆ, ಬಾಬೋರ್ ಮೇಲೆ ಸಂಪೂರ್ಣ ನಿಶ್ಚಯ ಇದೆ, ಅದಕ್ಕೆಲ್ಲ ಇನ್ನು ಉದಾಹರಣೆಗಳಿದೆ. ಅಂದ್ರೆ ಅರ್ಥ ಎಲ್ಲ ನಡ್ಕೊಳ್ಳೋದ್ರಲ್ಲಿ ಗೊತ್ತಾಗುತ್ತೆ ಯಾರು ಹಳೆ ಭಕ್ತರು ಯಾರು ಹೊಸ ಭಕ್ತರು ಅಂತ. गाया भी जाता है भगवान भक्ति का फल देने के लिए आते हैं, परंतु किसको ये थोड़ी पता है ಗಾಯನ ಇದೆ ಭಗವಂತ ಭಕ್ತಿಯ ಫಲ ಕೊಡ್ಲಿಕ್ಕೆ ಬರ್ತಾರೆ ಅಂತ. ಆದ್ರೆ ಯಾರಿಗೆ ಕೊಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಜ್ಞಾನ ಮಾರ್ಗನೇ ಬೇರೆ, ಭಕ್ತಿ ಮಾರ್ಗನೇ ಬಿಲ್ಕುಲ್ ಬೇರೆ. ಇಡೀ ಜಗತ್ತು ಭಕ್ತಿ ಮಾರ್ಗದಲ್ಲಿದೆ. ಕೋಟೊಮ್ಮೆ ಕೊಯ್ ಆಕರೆ ಪಡ್ತೆ. ಇಡೀ ಜಗತ್ತಿನ ಕೋಟ್ಯಾಂತರ ಆತ್ಮಗಳೆಲ್ಲ ಭಕ್ತಿ ಮಾರ್ಗದಲ್ಲಿದ್ದಾರೆ. ಆದ್ರೆ ಇಲ್ಲಿ ಕೋಟಿಯಲ್ಲಿ ಕೆಲವರು ಬಂದು ಇಲ್ಲಿ ವಿದ್ಯೆ ಓದ್ತಾರೆ. समझानी तो बहुत मीठी है, 84 ಜನ್ಮೋं का ಚಕ್ರ भी ಮನುಷ್ಯ ही जानेंगे ना. ಬಾಬೋರ್ ತಿಳಿಸ್ಕೊಡೋದಂತೂ ಬಹಳಷ್ಟು ಸ್ವಾದಿಷ್ಟವಾಗಿದೆ, ಮಧುರವಾಗಿದೆ. 84 ಜನ್ಮದ ಚಕ್ರನು ನೀವು ಮನುಷ್ಯರೇ ತಿಳ್ಕೊಳ್ತೀರಿ. तुम आगे कुछ नहीं जानते थे, शिव को भी नहीं जानते थे. ಶಿವ್ ಕೆ ಮಂದಿರ್ ಕಿತ್ನೆ ಡೇರ್ ಹೇ, ಮೊದಲು ನಿಮಗೂ ಏನೂ ಗೊತ್ತಿರ್ಲಿಲ್ಲ, ಶಿವ ಯಾರು ಅನ್ನೋದು ನೀವು ತಿಳ್ಕೊಂಡಿರ್ಲಿಲ್ಲ. ಭಕ್ತಿ ಮಾರ್ಗದಲ್ಲಿ ಶಿವಬಾಬೋರ್ ಮಂದಿರಗಳು ಬೇಕಾದಷ್ಟಿದೆ. ಶಿವನ್ ಪೂಜೆನೂ ಮಾಡ್ತಾರೆ, ಜಲ ಅಭಿಷೇಕ ಎಲ್ಲ ಅಭಿಷೇಕಗಳು ಮಾಡ್ತಾರೆ, ಶಿವಾಯ ನಮಃ ಅಂತನೂ ಹೇಳ್ತಾರೆ. ಕ್ಯೂ ಪೂಜತೆ ಕುಚ್ ಪತಾ ನಹಿ. ಆದ್ರೆ ಯಾಕಿದೆಲ್ಲ ಮಾಡ್ತಾ ಇದೀವಿ ನಾವು, ಯಾಕೆ ಪೂಜೆ ಮಾಡ್ತೀವಿ ಇದೇನೂ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರ ಪೂಜೆ ಯಾಕೆ ಮಾಡ್ತೀವಿ, ಅವ್ರು ಎಲ್ಲಿ ಹೋದ್ರು ಏನು ಗೊತ್ತಿಲ್ಲ. ಭಾರತವಾಸಿ ಹಿ ಹೇ ಜೋ ಅಪ್ನೆ ಪೂಜ್ಯ ಕೋ ಬಿಲ್ಕುಲ್ ಜಾನ್ತೆ ನಹಿ. ಅದ್ಭುತ ಏನಂದ್ರೆ ಸನಾತನ ಧರ್ಮ ಪುರಾತನ ಧರ್ಮ, ಆದ್ರೆ ಅವರಿಗೆ ತನ್ನ ಪೂಜ್ಯರು ಯಾರು ಅನ್ನೋದು ಬಿಲ್ಕುಲ್ ಗೊತ್ತಿಲ್ಲ. ಕ್ರಿಶ್ಚಿಯನ್ಸಿಗೆ ಗೊತ್ತಿದೆ, ಕ್ರೈಸ್ಟ್ ಫಲಾನೆ ಸಂವತ್ ಮೇ ಆಯಾ ಆಕರ್ ಸ್ಥಾಪನಾ ಕಿ,
ಶಿವ ಬಾಬಾ ಕೋ ಕೋಯಿ ಭಿ ನಹಿ ಜಾನ್ತೆ ಹೈ. ಕ್ರೈಸ್ತ ಯಾವಾಗ ಬಂದ್ರು, ಎಷ್ಟು ವರ್ಷದ ಹಿಂದೆ ಬಂದ್ರು, ಅವ್ರು ಬಂದು ಎಷ್ಟು ವರ್ಷಗಳಾಯ್ತು, ಇದೆಲ್ಲ ಗೊತ್ತಿದೆ, ಸ್ಥಾಪನೆ ಹೆಂಗ್ ಮಾಡಿದ್ರು. ಆದ್ರೆ ಒಂದೇ ಒಂದು ಭಾರತ್ ವಾಸಿಗಳಿಗೆ ಶಿವ ಬಾಬಾ ಯಾರು ಅನ್ನೋದೇ ಗೊತ್ತಿಲ್ಲ. ಪತಿತ ಪಾವನ ಅಂತ ಹೇಳೋದು ಶಿವ ಬಾಬಾ ಅವರಿಗೆ. ಅವರೇ ಶ್ರೇಷ್ಠ, ಅತಿ ಶ್ರೇಷ್ಠ, ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತಾರೆ. उनकी सबसे जास्ती सेवा करते हैं, सर्व का सद्गति दाता है. तुमको देखो कैसे पढ़ाते, बाप को बुलाते भी है कि आकर पावन बनाओ. ಅವರು ಶ್ರೇಷ್ಠಾತಿ ಶ್ರೇಷ್ಠ. ಬಾಬಾ ಹೇಳ್ತಾರೆ ಅವ್ರದೇ ಎಲ್ರು ಜಾಸ್ತಿ ಸೇವೆ ಮಾಡ್ತಾರೆ, ಏಕೆಂದ್ರೆ ಅವರೇ ಸರ್ವರಿಗೂ ಸದ್ಗತಿ ದಾತ. ನೋಡಿ, ನಿಮ್ಗೂ ಕುತ್ಕೊಂಡು ಯಾರು ಓದಿಸ್ತಾ ಇದ್ದಾರೆ? ಬಾಬಾ ಹೇಳ್ತಾರೆ, ನೀ ಬಾಬೋರ್ನೇ ಕರೆದಿದ್ದೀರಿ ಅಲ್ವಾ, ಬಂದು ನಮ್ಮನ್ನ ಪಾವನ ಮಾಡಿ ಅಂತ. ಮಂದಿರಗಳಲ್ಲೂ ಎಷ್ಟೊಂದು ಪೂಜೆ ಆಗುತ್ತಲ್ವಾ ಬಾಬೋರ್ದು. तो ये तो एक ही जगन्नाथ के पास तो कितना खर्च करते हैं, तो मंदिर में कितनी पूजा करते, कितनी धूमधाम से कितना खर्च करते हैं. श्रीनाथ के मंदिर में, जगन्नाथ के मंदिर में जाकर के देखो. ಬಾಬಾ ಹೇಳೋದು, ನೀವ್ ಮಕ್ಕಳು ಬಾಬೋರನ್ ಕರೀತಾ ಬಂದಿದ್ದೀರಿ, ಬಂದು ನಮ್ಮನ್ನ ಪಾವನ ಮಾಡುವಂತ ಹೇಳಿ. ಬಾಬೋರ್ ಬಂದಿದ್ದಾರೆ ನೋಡಿ. ಬಾಬೋರ್ದು ಮಂದಿರಗಳಲ್ಲೂ ಎಷ್ಟೊಂದು ಪೂಜೆ ಆಗುತ್ತೆ, ಎಷ್ಟು ವಿಜೃಂಭಣೆಯಿಂದ, ಎಷ್ಟು ಖರ್ಚು ಮಾಡಿ ಪೂಜೆ ಮಾಡ್ತಾರೆ. ಶ್ರೀನಾಥ ಮಂದಿರದಲ್ಲೂ ನೋಡಿ, ಜಗನ್ನಾಥ ಮಂದಿರದಲ್ಲೂ ಹೋಗಿ ನೋಡಿ, ಎರಡು ಮಂದಿರದಲ್ಲೂ ಒಬ್ಬರದೇ. जगन्नाथ के पास चावल का अंडा चढ़ाते हैं, ಶ್ರೀನಾಥ್ पर तो बहुत माल बनाते हैं. ಜಗನ್ನಾಥಪುರಿಯಲ್ಲಿ ಅನ್ನ ಮಾಡ್ತಾರೆ. ಅನ್ನ ಮಾಡಿದ್ರೆ ಸಮಭಾಗ, 4 ಸಮಭಾಗಗಳಾಗುತ್ತೆ. ನಾವೇ ಹೇಳ್ತಾರೆ ಶ್ರೀನಾಥ ದ್ವಾರದಲ್ಲಿ ನೋಡಿ, ಪ್ರತಿದಿನ 36 ವೆರೈಟಿದು ಪ್ಯೂರ್ ತುಪ್ಪದಲ್ಲಿ ಅಡುಗೆ ಮಾಡಿ ಭೋಗ ಇಡ್ತಾರೆ. ಫರಕ್ ಕ್ಯೂ ಹೋತಾ, ಕಾರಣ ಚಾಹಿಯೇನಾ. ಅದೇ ಜಗನ್ನಾಥ, ಅವರೇ ಶ್ರೀನಾಥ. ಆದ್ರೆ ಒಂದ್ ಕಡೆ 36 ತರದ ವೆರೈಟಿ ಭೋಗ, ಒಂದ್ ಕಡೆ ಬರೀ ಅನ್ನ. ಬಾವೇ ಹೇಳ್ತಾರೆ ಯಾಕೆ ವ್ಯತ್ಯಾಸ, ಕಾರಣ ಬೇಕಲ್ವಾ. ಶ್ರೀನಾಥ್ ಕೋ ಭಿ ಕಾಲ, ಜಗನ್ನಾಥ್ ಕೋ ಭಿ ಕಾಲ ಕರ್ ದೇತೆ. ಶ್ರೀನಾಥನನ್ನು ಕಪ್ಪಗೆ ತೋರಿಸ್ತಾರೆ, ಜಗನ್ನಾಥನನ್ನು ಕಪ್ಪಗೆ ತೋರಿಸ್ತಾರೆ. ಶ್ರೀನಾಥ ಮಂದಿರದಲ್ಲಿರೋ ಶ್ರೀಕೃಷ್ಣನ್ ಮೂರ್ತಿನೂ ಕಪ್ಪಗೆ ಇರೋದು, ಜಗನ್ನಾಥ್ ಮಂದಿರದಲ್ಲಿರೋದು ಕಪ್ಪಗೆ. ಕಾರಣ ತೋ ಕುಚ್ ಭಿ ನಹೀ ಸಮಜ್ತೆ. ಜಗತ್ನಾಥ್ ಲಕ್ಷ್ಮೀ ನಾರಾಯಣ್ ಕೋ ಹಿ ಕೇತೆ, ರಾಧೆ ಕೃಷ್ಣ ಕೋ ಕಹೆಂಗೆ. ಕಾರಣ ಏನು ಮನುಷ್ಯರಿಗೆ ಗೊತ್ತಿಲ್ಲ. ಇಷ್ಟು ಸುಂದರ ದೇವತೆಗಳನ್ನ ಇಡೀ ದೇಹ ಎಲ್ಲ ಕಪ್ಪಗೆ ತೋರಿಸ್ಬಿಡ್ತಾರೆ, ಯಾಕೆ? ಜಗನ್ನಾಥ ಅಂದ್ರೆ ಲಕ್ಷ್ಮೀ ನಾರಾಯಣರಿಗೆ ಹೇಳೋದು. ಲಕ್ಷ್ಮೀ ನಾರಾಯಣರಿಗೆ ಹೇಳ್ಬೇಕು ಅಥವಾ ರಾಧೆ ಕೃಷ್ಣರಿಗೆ ಹೇಳ್ಬೇಕು? ಬಾಬೋರ್ ಪ್ರಶ್ನೆ ಕೇಳ್ತಾರೆ. ರಾಧೆ ಕೃಷ್ಣ ಲಕ್ಷ್ಮೀ ನಾರಾಯಣ ಕಾ ಸಂಬಂಧ ಕ್ಯಾ ಹೈ, ये भी कोई नहीं जानते. ರಾಧೆ ಕೃಷ್ಣರಿಗೂ ಲಕ್ಷ್ಮೀ ನಾರಾಯಣರಿಗೂ ಏನ್ ಸಂಬಂಧ ಅನ್ನೋದು ಯಾರು ತಿಳ್ಕೊಂಡಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ನಾವು ಪೂಜ್ಯ ದೇವತೆಗಳಿದ್ವಿ, ನಾವೇ ಪೂಜಾರಿಗಳಾಗಿದ್ದೀವಿ, ಈ ಚಕ್ರದಲ್ಲಿ ತಿರುಗ್ತಾ ಬಂದಿದ್ದೀವಿ. ಅಭಿ ಫಿರ್ ದೇವತಾ ಬನ್ನೆ ಕೆ ಲಿಯೆ ಹಮ್ ಪಡ್ತೆ ಹೈ. ಈಗ ನಾವು ದೇವತೆಗಳಾಗಕ್ಕೋಸ್ಕರ ಓದ್ತಾ ಇದ್ದೀವಿ. ये कोई मनुष्य नहीं पढ़ाते, भगवान वाच है. ಜ್ಞಾನ ಸಾಗರ್ ಬಿ ಭಗವಾನ್ ಕೋ ಕಹಾ ಜಾತಾ ಹೇ ನಾ. ಇಲ್ಲಿ ಯಾರು ನಮಗೆ ಮನುಷ್ಯರು ಓದಿಸ್ತಾ ಇಲ್ಲ, ಭಗವಾನ್ ವಾಚ ಇದು. ಜ್ಞಾನ ಸಾಗರ ಅಂದ್ರೆ ಭಗವಂತನಿಗೆ ಹೇಳಲಾಗುತ್ತಲ್ವಾ. ಯಹಾ ತೋ ಭಕ್ತಿ ಕೆ ಸಾಗರ್ ಬಹುತ್ ಹೇ, ತೋ ಪತೀತ್ ಪಾವನ್ ಜ್ಞಾನ ಸಾಗರ್ ಬಾಪ್ ಕೋ ಯಾದ್ ಕರ್ತೆ ಹೇ. ಈ ಜಗತ್ತಲ್ಲಿ ಭಕ್ತಿಯ ಸಾಗರ ತುಂಬಾ ಜನ ಇದ್ದಾರೆ, ಅಂದ್ರೆ ಭಕ್ತಿ ಮಾಡೋರು ತುಂಬಾ ಜನ ಇದ್ದಾರೆ. ಆದ್ರೆ ಪತೀತ ಪಾವನ ಜ್ಞಾನ ಸಾಗರ ತಂದೆಯನ್ನೇ ಎಲ್ಲರೂ ನೆನ್ಪು ಮಾಡ್ತಾರೆ. ತುಮ್ ಪತೀತ್ ಬನೆ ಫಿರ್ ಪಾವನ್ ಜರೂರ್ ಬನ್ನ ಹೇ, ಹೇ ಹಿ ಪತೀತ್ ದುನಿಯಾ. ನೀವು ಪತೀತರ ಆಗ್ಬಿಟ್ಟಿದ್ದೀರಿ, ಈಗ ಮತ್ತೆ ಪಾವನ ಖಂಡಿತವಾಗೂ ಆಗ್ಲೇಬೇಕು. ಇದಂತೂ ಪತೀತ ಜಗತ್ತು, ಇದನ್ನ ಸ್ವರ್ಗ ಅಂತ ಕರೆಯೋದಿಲ್ಲ. ಇದು ಸ್ವರ್ಗ ಅಲ್ಲ. ವೈಕುಂಠ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮನುಷ್ಯರು ವೈಕುಂಠ ಅಂದ್ರೆ ಎಲ್ಲೆಲ್ಲೋ ವೈಕುಂಠ ಅಂತ ತಿಳ್ಕೊಂಡ್ಬಿಡ್ತಾರೆ. ಮೇಲಿದೆ ಅಂತ ಒಬ್ರು, ಇಲ್ಲೇ ಇದೆ ಅಂತ ಒಬ್ರು, ಇನ್ನೆಲ್ಲೋ ಮಂದಿರನೇ ವೈಕುಂಠ ಅಂತ ಹೇಳ್ತಾರೆ. कहते हैं वैकुंठ गया, फिर नरक का भोजन आदि तुम उनको क्यों खिलाते हो.
ಶರೀರ ಬಿಟ್ರೆ ವೈಕುಂಠಕ್ಕೆ ಹೋದ್ರು, ವೈಕುಂಠ ಸಮಾರಾಧನೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಮತ್ತೆ ವೈಕುಂಠಕ್ಕೆ ಹೋಗಿ ಅಷ್ಟೊಂದು ವೆರೈಟಿ ಭೋಜನ ಅಲ್ಲಿರುವಾಗ ಈ ನರಕದ ಊಟ ತಿನ್ಸಕ್ಕೆ ಅವರನ್ನು ಯಾಕೆ ಇಲ್ಲಿ ಕರಿತೀರಿ? ಸತ್ಯುಗದಲ್ಲಂತೂ ಬಹಳಷ್ಟು ಫಲ್ ಫೂಲಾದಿ ಹೋತೆ ಹೇ, ವಹಾ ಯಹಾ ಕ್ಯಾ ಹೇ, ಯೇ ತೋ ಹೇ ನರಕ. ಅಲ್ಲಿ ಹೂವು ಹಣ್ಣು ಎಲ್ಲ ಸಮೃದ್ಧವಾಗಿರುತ್ತೆ, ಅಲ್ಲಿ ಯಾವುದು ಕೊರತೆ ಇರೋದಿಲ್ಲ. ಬಾಬಾ ಹೇಳ್ತಾರೆ ಇಲ್ಲಿ ಇನ್ನೇನಿದೆ, ಇದು ನರಕ. ಇದು ಈ ಮಕ್ಕಳಿಗೆ ಗೊತ್ತಿದೆ, ಬಾಬೋರಿಂದ ನಾವು ಸ್ವರ್ಗವಾಸಿಗಳಾಗೋ ಪುರುಷಾರ್ಥ ಮಾಡ್ತಾ ಇದೀವಿ, ಪತೀತರಿಂದ ಪಾವನ ಆಗ್ಬೇಕು. ಬಾಪ್ನೆ ಯುಕ್ತಿಯಾ ತೋ ಬತಾಯಿ, ಕಲ್ಪ ಕಲ್ಪ ಬಾಪ್ ಭಿ ಯುಕ್ತಿ ಬತಲಾತೆ ಹೇ, ಮುझे ಯಾದ್ ಕರೋ ತೋ ವಿಕರಂ ವಿನಾಶ ಹೋಂಗೆ. ಬಾಬೋರಂತೂ ಮಕ್ಕಳಿಗೆ ಯುಕ್ತಿ ಕಲ್ಸ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಕಲ್ಪ ಕಲ್ಪದಲ್ಲೂ ಬಾಬೋರ್ ಏನ್ ಯುಕ್ತಿ ಹೇಳ್ತಾರೆ, ನನ್ನೊಬ್ಬನ ನೆನ್ಪು ಮಾಡಿ ಮಕ್ಕಳೇ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ. ತುಂಬಿ ಕೇತೆ ಹೋ ಬಾಬಾ ಹಮ್ 5000 ವರ್ಷ ಪೆಹ್ಲೆ ಬನೆ ಥೆ. ನೀವು ಮಕ್ಕಳು ಹೇಳ್ತೀರಿ ಬಾಬಾ ನಾವು 5000 ವರ್ಷದ ಹಿಂದೆ ಈ ತರ ಆಗಿದ್ವಿ, ಅಂದ್ರೆ ದೇವತೆಗಳಂತೆ. ಈ ಮಕ್ಕಳಿಗೆ ಗೊತ್ತಿದೆ, ಕಲ್ಪ ಕಲ್ಪದಲ್ಲೂ ಅಮರನಾಥ ತಂದೆಯಿಂದ ನಾವು ಅಮರ ಕಥೆನ ಕೇಳ್ತೀವಿ. ಶಿವಬಾಬಾವರಿಗೆ ಅಮರನಾಥ್ ಅಂತ ಹೇಳೋದು ಬಾಕಿ ऐसा ಕಿ ಪಾರ್ವತಿ ಕೋ ಬೇಟ್ ಕಥಾ ಸುನಾತೆ ಹೇ. ಅಮರನಾಥ ಅಂದ್ರೆ ಶಂಕರ ದೇಹದಾರಿ ಅಲ್ಲ. ನಾವೇ ಹೇಳ್ತಾರೆ ಮತ್ತೆ ಪಾರ್ವತಿ ಕುತ್ಕೊಂಡು ಕತೆ ಹೇಳಿದ್ದು ಅಲ್ಲ, ಅದು ಭಕ್ತಿ. ಜ್ಞಾನ ಮತ್ತು ಭಕ್ತಿ ಇದೆರಡು ನೀವು ಮಕ್ಕಳಿಗೆ ಗೊತ್ತಿದೆ, ನೀವೇ ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಭಕ್ತಿಗೂ ಜ್ಞಾನಕ್ಕೂ ಅಂತರ ಏನೋ ಇದನ್ನ ನೀವೇ ತಿಳಿಸ್ಕೊಡಕ್ ಸಾಧ್ಯ. ब्राह्मणों का दिन और ब्राह्मणों की रात बाप समझाते हैं, तुम ब्राह्मण हो ना. ಬ್ರಾಹ್ಮಣರ ಹಗಲು ಮತ್ತು ಬ್ರಾಹ್ಮಣರ ರಾತ್ರಿ ಬಾಬೋರೇ ತಿಳಿಸ್ಕೊಡ್ತಾರೆ, ನೀವು ಬ್ರಾಹ್ಮಣರಲ್ವಾ. ಆದಿದೇವನು ಯಾರು? ಆದಿದೇವ ಬ್ರಹ್ಮನು ಬ್ರಾಹ್ಮಣನೇ, ದೇವತಾ ನಹಿ ಕಹೆಂಗೆ. ಬ್ರಹ್ಮನನ್ನ ದೇವತೆ ಅಂತ ಕರೆಯೋದಿಲ್ಲ. आदिदेव के पास भी जाते हैं, देवियों के भी कितने नाम हैं. तुमने सर्विस की है तब तो तुम्हारा गायन है. ಆದಿದೇವನ ಹೆಸರು ಪ್ರಸಿದ್ಧಿ ಇದೆ, ದೇವಿಯರ ಹೆಸರು ಎಷ್ಟೊಂದು ಪ್ರಸಿದ್ಧಿ ಇದೆ. ಯಾಕೆ ಅಂದ್ರೆ ನೀವು ಮಕ್ಕಳು ಬಾಬೋರ ಕಾರ್ಯದಲ್ಲಿ ಅಷ್ಟೊಂದು ಸಹಯೋಗ ಕೊಟ್ಟಿದ್ದೀರಿ, ಸರ್ವಿಸ್ ಮಾಡಿದಿರಿ, ಅದರಿಂದ ನಿಮ್ಮ ಗಾಯನ ಇದೆ. ಭಾರತ ನಿರ್ವಿಕಾರಿಯಾಗಿತ್ತು, ಮತ್ತೆ ಈಗ ವಿಕಾರಿಯಾಗಿದೆ. ಇದಂತೂ रावण राज्य अल्वा. संगम युग पर तुम बच्चे अभी पुरुषोत्तम बनते हो, तुम्हारे पर बृहस्पति की दशा अविनाशी बैठती है, तब तुम अमरपुरी के मालिक बन जाते हो. संगम युगदल्ली ನೀವು ಮಕ್ಕಳು ಪುರುಷೋತ್ತಮರಾಗ್ತೀರಿ. ನಿಮ್ಮೇಲೀಗ ಬೃಹಸ್ಪತಿ ದಶೆ ಇದೆ. ಬೃಹಸ್ಪತಿ ದಶೆ ಅಂತ ಹೇಳಿ ಅಥವಾ ಗುರು ದಶೆ ಅಂತ ಹೇಳಿ ಅವಿನಾಶಿಯಾಗಿದೆ. ಅದರಿಂದ ನೀವು ಅಮರಪುರಿಗೆ ಮಾಲೀಕರಾಗ್ತಾ ಇದ್ದೀರಿ. ಬಾಬೋರ್ ನಿಮಗೆ ಓದಿಸ್ತಾ ಇದ್ದಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ. ಸ್ವರ್ಗಕ್ಕೆ ಮಾಲೀಕ್ ಬನ್ನೆ ಕೋ ಬೃಹಸ್ಪತಿ ಕಿ ದಶಾ ಕಹಾ ಜಾತಾ ಹೈ. ಬೃಹಸ್ಪತಿ ದಶೆ ಅಂದ್ರೇನು? ಸ್ವರ್ಗದ ಮಾಲೀಕರಾಗವರಿಗೆ ಹೇಳೋದು. ನೀವು ಸ್ವರ್ಗ ಅಮರಪುರಿಗೆ ಅವಶ್ಯಕವಾಗಿ ಹೋಗ್ತೀರಿ. ಬಾಕಿ ಪಡಾಯಿ ಮೇ ದಶಾಯೇ ನೀಚೆ ಉಪರ್ ಹೋತಿ ರೆಹತಿ ಹೈ. ನಾವೇ ಹೇಳ್ತಾರೆ ಈ ವಿದ್ಯೆ ಆಧಾರದ ಮೇಲೆ ನಿಮ್ಮ ದಶೆ. ನೀವು ಯಾವ ತರ ವಿದ್ಯೆ ಓದಿರ್ತೀರಿ ಅದಕ್ಕೆ ತಕ್ಕಂತೆ ನಿಮ್ಮ ದಶೆ ಏರುಪೇರು ಆಗ್ತಾ ಇರುತ್ತೆ. ಯಾದ್ ಹಿ ಭೂಲ್ ಜಾತಿ ಹೇ, ಬಾಬಾನೇ ಕಹಾ ಮುझे ಯಾದ್ ಕರೋ. ಬಾಬೋರ್ ನೆನಪನ್ನೇ ಮರ್ತು ಬಿಡ್ತೀರಿ ಅಲ್ಲ. ಬಾಬೋರ್ ಹೇಳೋದು ನನ್ನನ್ನ ನೆನ್ಪು ಮಾಡಿ. ಗೀತೆಯಲ್ಲೂ ಇದೆ ಭಗವಾನ್ ವಾಚ ಕಾಮ ಮಹಾಶತ್ರು. ಪಡ್ತೆ ಭಿ ಹೇ ಪರಂತು ವಿಕಾರ ಕೋ ಜೀತತೆ ಥೋಡಿ ಹೇ. ವಿದ್ಯೆ ಓದ್ತಾರೆ, ಬಾಬೋರ್ ಮುರಳಿ ಕ್ಲಾಸ್ ಕೇಳ್ತಾರೆ, ಮತ್ತೆ ವಿಕಾರಗಳನ್ನ ಎಲ್ಲಿ ಗೆಲ್ತಾರೆ ಎಲ್ರು? ಭಗವಾನ್ ನೆ ಕಬ್ ಕಹಾ 5000 ವರ್ಷ ಹುआ. अब फिर भगवान कहते काम महाशत्रु है, इन पर जीत पानी है. ಭಗವಂತ ಯಾವಾಗ ಹೇಳಿದ್ರು ಕಾಮ ಮಹಾಶತ್ರು ಅಂತ? 5000 ವರ್ಷದ ಹಿಂದೆನೂ ಹೇಳಿದ್ರು, ಈಗಲೂ ಭಗವಂತ ಸ್ವಯಂ ಹೇಳ್ತಾ ಇದ್ದಾರೆ ಮಕ್ಕಳೇ ಕಾಮ ಮಹಾಶತ್ರು, ಇದರ ಮೇಲೆ ವಿಜಯ ಪಡ್ಕೊಳ್ಳಿ. ಇದೇ ನಿಮ್ಗೆ ಆದಿ ಮಧ್ಯ ಅಂತ್ಯ 3 ಕಾಲದಲ್ಲೂ ನಿಮ್ಗೆ ದುಃಖ ಕೊಡುವಂಥದ್ದು.
ಮುಖ್ಯವಾಗಿರೋದೇ ಕಾಮ ಮಹಾಶತ್ರು. ಇದಕ್ಕೆ ಹೇಳೋದು, ಈ ವಿಕಾರಕ್ಕೆ ವಶ ಆದವರಿಗೆ ಹೇಳೋದು ಪತೀತರು ಅಂತ. ಅಭಿ ಪತಾ ಪಡಾ ಹೇ ಈ ಚಕ್ರ ಫಿರ್ತಾ ಹೇ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಈ ಚಕ್ರ ತಿರುಗ್ತಾ ಇದೆ, ನಾವು ಪತೀತರಾಗಿದ್ದೀವಿ. ಮತ್ತೆ ಬಾಬೋರ್ ಬಂದು ಪಾವನ ಮಾಡ್ತಾರೆ ಡ್ರಾಮಾ ಅನುಸಾರ. बाबा बार बार कहते हैं, पहले पहले अलग की बात याद करो, श्रीमत पर चलने से ही तुम श्रेष्ठ बनेंगे. ಬಾಬೋರ್ ಪದೇ ಪದೇ ಹೇಳ್ತಾರೆ. ಒಂದು ಮುರಳಿಯಲ್ಲಿ ಎಷ್ಟು ಸಲ ಪದೇ ಪದೇ ಹೇಳ್ತಾರೆ? ಮೊಟ್ಟ ಮೊದಲು ಬಾಬೋರನ್ನ ನೆನ್ಪು ಮಾಡಿ. ಶ್ರೀಮತದಂತೆ ನಡೆಯೋದ್ರಿಂದ ಮಾತ್ರ ನೀವು ಶ್ರೇಷ್ಠರಾಗ್ತೀರಿ. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ನಾವು ಮೊದಲು ಶ್ರೇಷ್ಠರಿದ್ವಿ, ಸತ್ಯಯುಗದಲ್ಲಿ ಶ್ರೇಷ್ಠರಿದ್ವಿ, ಈಗ ಭ್ರಷ್ಟರಾಗಿದ್ದೀವಿ. ಮತ್ತೆ पुरुषार्थ ಮಾಡಿ ಶ್ರೇಷ್ಠರು ಆಗ್ತಾ ಇದ್ದೀರಿ. तो अब फिर श्रेष्ठ बनने का पुरुषार्थ कर रहे हैं. दैवी गुण धारण करना है, किसको भी दुख नहीं देना है. ಮಕ್ಕಳೀಗ ಶ್ರೇಷ್ಠರಾಗೋ ಪುರುಷಾರ್ಥ ಮಾಡ್ತಾ ಇದ್ದೀರಿ. ದೈವಿ ಗುಣಗಳನ್ನು ಧಾರಣೆ ಮಾಡಿ, ಯಾರಿಗೂ ಮಕ್ಕಳೇ ದುಃಖ ಕೊಡಬೇಡಿ, ಎಲ್ಲರಿಗೂ ದಾರಿ ತೋರಿಸ್ತಾ ಹೋಗಿ. ಎಲ್ರಿಗೂ ದಾರಿ ತೋರಿಸ್ತಾ ಹೋಗಿ. ಬಾಬೋರ್ ಹೇಳ್ತಾರೆ, ನನ್ನನ್ನು ನೆನ್ಪು ಮಾಡಿ ಮಕ್ಕಳೇ, ನಿಮ್ಮ ಪಾಪ ಕಟ್ಟಾಗುತ್ತೆ. ಪತೀತ ಪಾವನ ಅಂತ ನೀವು ನನ್ನನ್ನೇ ಕರೀತಾ ಬಂದಿದ್ದೀರಿ. कोई को पता नहीं पतित पावन कैसे आकर पावन बनाते हैं. ಯಾರಿಗೂ ಗೊತ್ತಿಲ್ಲ ಪತೀತ ಪಾವನ ಹೇಗ್ ಬರ್ತಾರೆ, ಬಂದು ನಮ್ಮನ್ನ ಹೇಗ್ ಪಾವನ ಮಾಡ್ತಾರೆ ಅಂತ. ಕಲ್ಪದ ಹಿಂದೆನೂ ಬಾಬೋರ್ ಹೇಳಿದ್ರು, ನನ್ನೊಬ್ಬನ ನೆನಪು ಮಾಡಿ. ಇದು ಯೋಗ ಅಗ್ನಿ, ಇದರಿಂದನೇ ಪಾಪ ದಗ್ಧ ಆಗುತ್ತೆ. ಕಾದ ನಿಕಲ್ನೆ ಸೆ ಆತ್ಮ ಪವಿತ್ರ ಬನ್ ಜಾತಿ ಹೇ. ಈ ತುಕ್ಕು ಬಿಟ್ಟು ಹೋದ್ರೆ, ವಿಕಾರಗಳ ವಿಕರ್ಮಗಳ ತುಕ್ಕು ಬಿಟ್ಟು ಹೋದ್ರೆ ಆತ್ಮ ಪವಿತ್ರ ಆಗುತ್ತೆ. ಕಾದ ಸೋನೆ ಮೇ ಹಿ ಡಾಲ್ತೆ ಫಿರ್ ಜೇವರ್ ಬಿ ಐಸೆ ಬಂತಾ ಹೇ. ಚಿನ್ನದಲ್ಲಿ ಬೇರೆ ಲೋಹ ಮಿಕ್ಸ್ ಆದ್ರೆ ಇನ್ನು ಒಡವೆನೂ ಅದೇ ತರದ್ದಾಗುತ್ತೆ. ಈಗ ನಿಮ್ಮ ಮಕ್ಕಳಿಗೆ ಬಾಬೋರ್ ತಿಳಿಸ್ಕೊಡ್ತಾರೆ, ಆತ್ಮದಲ್ಲಿ ಹೇಗೆ ತುಕ್ಕಿಡಿಯುತ್ತೆ ಅನ್ನೋದು, ಅದನ್ನ ಹೇಗ್ ತೆಗೆಯೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಬಾಬಾ ಕಾ ಭಿ ಡ್ರಾಮಾ ಮೇ ಪಾರ್ಟ್ ಹೇ, तो तुम बच्चों को आकर देही अभिमानी बनाते. ಶಿವಬಾಬೋರ್ದು ಈ ಡ್ರಾಮಾದಲ್ಲಿ ಪಾತ್ರ ಇದೆ. ಈ ಮಕ್ಕಳಿಗೆ ಅವರು ದೇಹಿ ಅಭಿಮಾನಿಯನ್ನಾಗಿ ಮಾಡೋದೇ ಪಾತ್ರ. ನೋಡಿ, ಅದಕ್ಕೋಸ್ಕರ ಬಾಬೋರ್ ಎಷ್ಟೊಂದು ತಲೆ ಚಚ್ಕೋಬೇಕಾಗುತ್ತೆ ನಮ್ಮ ಹತ್ರ. ಎಷ್ಟು ರಿಪೀಟು ರಿವೈಸು ಎಷ್ಟೆಲ್ಲ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬಾಬಾ ತನ್ನ ಡ್ರಾಮಾದಲ್ಲಿ ಏನ್ ಪಾರ್ಟ್ ಇದೆ ಅದನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಬಿ ಬನ್ನಾ ಹೇ. तुम जानते हो सत्युग में वैष्णव थे, ಪವಿತ್ರ ಗೃಹಸ್ಥ ಆಶ್ರಮತ. ಮಕ್ಕಳೇ, ಪವಿತ್ರರು ಆಗ್ಬೇಕು. ನಿಮಗೆ ಗೊತ್ತಿದೆ, ಸತ್ಯಯುಗದಲ್ಲಿ ನಾವು ವೈಷ್ಣವರಾಗಿದ್ವಿ, ವಿಷ್ಣು ವಂಶದಲ್ಲಿದ್ವಿ, ಪವಿತ್ರ ಗೃಹಸ್ಥ ಆಶ್ರಮ ಇತ್ತು. ಈಗ ನಾವು ಪವಿತ್ರರಾಗಿ ಹಾಗೂ ವಿಷ್ಣುಪುರಿಗೆ ಮಾಲೀಕರಾಗ್ತೀವಿ. ತುಮ್ ಡಬಲ್ ವೈಷ್ಣವ್ ಬಂತೆ ಹೋ, ಸಚ್ಚೆ ಸಚ್ಚೆ ವೈಷ್ಣವ್ ತುಮ್ ಹೋ. ನೀವು ಡಬಲ್ ವೈಷ್ಣವರಾಗ್ತೀರಿ ಅಂದ್ರೆ ಏನರ್ಥ? ಸತ್ಯವಾದ ವೈಷ್ಣವರು. ಯಾಕೆಂದ್ರೆ ಕಲಿಯುಗದಲ್ಲೂ ವೈಷ್ಣವರು ಇದ್ದಾರೆ, ಅವರು ಶುದ್ಧ ಆಹಾರ ಸ್ವೀಕಾರ ಮಾಡ್ತಾರೆ, ಆದ್ರೆ ಪವಿತ್ರ ಜೀವನ ಇರೋದಿಲ್ಲ. ಆದ್ರೆ ಇಲ್ಲಿ ಬಾಬೋರ್ ನಿಮ್ಮನ್ನ ಡಬಲ್ ವೈಷ್ಣವರನ್ನಾಗಿ ಮಾಡ್ತಾರೆ. ಅವರು ವಿಕಾರಿ ವೈಷ್ಣವ ಧರ್ಮದವರು, ನೀವು ನಿರ್ವಿಕಾರಿ ವೈಷ್ಣವ ಧರ್ಮದವರು. ಅವು ಏಕ್ ತೋ ಬಾಪ್ ಕೋ ಯಾದ್ ಕರ್ತೆ ಹೋ और नॉलेज जो बाप में है तुम धारण करते हो. ಒಂದು ನೀವು ಬಾಬೋರ್ ನೆನ್ಪು ಮಾಡ್ತೀರಿ, ಇನ್ನೊಂದು ಜ್ಞಾನದಿಂದ ಏನ್ ಬಾಬೋರಲ್ಲಿ ಜ್ಞಾನ ಇದೆ ಅದನ್ನ ನೀವು ಧಾರಣೆ ಮಾಡ್ಕೋತೀರಿ. ಒಂದು ಬಾಬೋರ್ ನೆನ್ಪು ಮಾಡೋದು, ಇನ್ನೊಂದು ಬಾಬೋರಲ್ಲಿರೋ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ತುಮ್ ರಾಜ ಉಂಕ ರಾಜ ಬಂತೆ, ನೀವು ರಾಜರ ರಾಜರಾಗ್ತೀರಿ. ವ ರಾಜಾಯಿ ಬಂತೆ ಅಲ್ಪಕಾಲ್ ಏಕ್ ಜನ್ಮ ಕೆ ಲಿಯೆ, ತುಮಾರಿ ರಾಜಾಯಿ 21 ಪೀढ़ी ಅರ್ಥಾತ್ ಫುಲ್ ಏಜ್ ಪಾಸ್ ಕರ್ತೆ ಹೋ. ದ್ವಾಪರ ಕಲಿಯುಗದಲ್ಲೂ ರಾಜರಾಗ್ತಾರೆ ಅವರು ಅಲ್ಪ ಕಾಲಕ್ಕೆ ಅಥವಾ ಒಂದು ಜನ್ಮಕ್ಕೆ. ಜನ್ಮ ಅಂದ್ರೆ ಎಷ್ಟು ವರ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು. ಆದ್ರೆ ನೀವು ರಾಜ್ಯ ಪಡ್ಕೋತೀರಿ 21 ಪೀಳಿಗೆ, 21 ಜನ್ಮ ಅಲ್ಲ, 21 ಪೀಳಿಗೆ. ಪೀಳಿಗೆ ಅಂದ್ರೆ ಫುಲ್ ಏಜ್.
ಹಿಂಗ್ ಸತ್ಯಯುಗದಲ್ಲಿ 150 ವರ್ಷ ಅಂದ್ರೆ 150 ವರ್ಷ ದೀರ್ಘಾಯುಷ್ಯ. ತ್ರೇತಾಯುಗದಲ್ಲಿ 100 ವರ್ಷ ಅಂದ್ರೆ 100 ವರ್ಷ ಫುಲ್ ಏಜ್ ಪಾಸ್ ಮಾಡ್ತೀರಿ. ವಹಾ ಕಬ್ ಅಕಾಲೆ ಮೃತ್ಯು ನಹಿ ಹೋಗಾ, ತುಮ್ ಕಾಲ್ ಪರ್ ಜೀತ್ ಪಾತೆ ಹೋ. ಅಲ್ಲಿ ಅಕಾಲ ಮೃತ್ಯು ಇಲ್ಲ. ಈಗ ನಿಮ್ಮ ಮಕ್ಕಳು ಆ ಮೃತ್ಯುವಿನ ಮೇಲೆ ವಿಜಯಗಳು ಆಗ್ತಾ ಇದ್ದೀರಿ. ಸಮಯ ಜಬ್ ಹೋತಾ ತೋ ಸಮಸ್ತೆ ಅಬ್ ಯೆ ಪುರಾನಿ ಕಾಲ್ ಚೋಡ್ ನೈ ಲೇನಿ. ಸತ್ಯಯುಗದಲ್ಲಿ ಯಾವಾಗ ಪೂರ್ಣ ಆಯುಷ್ ಮುಗಿಯುತ್ತೆ ಆವಾಗ ಸಂಕಲ್ಪ ಬರುತ್ತೆ, ಇದು ಹಳೆ ಶರೀರ, ಇದನ್ನು ಬಿಟ್ಟು ನಾನು ಹೊಸದನ್ನು ತಗೊಳ್ತೀನಿ. ಮತ್ತೆ ಸಾಕ್ಷಾತ್ಕಾರನೂ ಆಗುತ್ತೆ. ಖುಷಿ ಕೆ ಬಾಜೆ ಬಜತೆ रहते, तमो प्रधान शरीर को छोड़ सतो प्रधान शरीर लेना, तो ಖುಷಿ ಕಿ ಬಾತ್ ಏನಾ. ಬಾಬಾ ಹೇಳ್ತಾರೆ ಖುಷಿಯ ಡೋಲು ಬಾರಿಸ್ತಾರೆ. ನೋಡಿ ಕಲಿಯುಗದಲ್ಲೂ ಕೆಲವರು ಶರೀರ ಬಿಟ್ರೆ ಎಷ್ಟೊಂದು ಎಲ್ಲ ಬಡಿತಾರಲ್ಲ, ಖುಷಿಗೆ ಬಡಿಯೋದು ವಾಸ್ತವಿಕವಾಗಿ. ಶರೀರ ಬಿಟ್ರು ಯಾಕೆ ಬಡಿತಾರೆ? ಬಾಬಾ ಹೇಳ್ತಾರೆ ತಮೋ ಪ್ರಧಾನ ಶರೀರ ಬಿಟ್ಟು ಸತೋ ಪ್ರಧಾನ ಶರೀರ ತಗೊಳ್ತೀನಿ ಅನ್ನೋದು ಖುಷಿಯ ಮಾತು. ಅಲ್ಲಿ 150 ವರ್ಷ ಆಯುಷ್ ಎವರೇಜ್ ಇರುತ್ತೆ. ಯಹಾ ತೋ ಅಕಾಲೆ ಮೃತ್ಯು ಹೋತಿ ರೇತಿ ಕ್ಯೋಂಕಿ ಭೋಗಿ ಹೇ. ಇಲ್ಲಂತೂ ಮೃತ್ಯು ಯಾವಾಗ ಬರುತ್ತೆ ಅಂತಿಲ್ಲ, ಅಕಾಲ ಮೃತ್ಯು ಆಗ್ತಾ ಇರುತ್ತೆ. ಏಕೆಂದ್ರೆ ಇಲ್ಲಿ ಭೋಗಿ ಜೀವನ. जिन बच्चों का योग यथार्थ है उसकी सर्व कर्मेंद्रियां योग बल से वश में होगी. ಯಾವ ಮಕ್ಕಳ ಯೋಗ ಯಥಾರ್ಥವಾಗಿದೆ, ಸರಿಯಾಗಿದೆ, ಅವ್ರದ್ದು ಸರ್ವ ಕರ್ಮೇಂದ್ರಿಯಗಳು ಯೋಗ ಬಲದಿಂದ ಅವರ ವಶದಲ್ಲಿರುತ್ತೆ. ಯೋಗ ಮೇ ಪೂರಾ ರಹನೆ ಸೆ ಕರ್ಮೇಂದ್ರಿಯ ಶೀತಲ್ ಹೋ ಜಾತಿ ಹೇ. ಯೋಗದಲ್ಲಿ ಪೂರ್ತಿ ಇರೋದ್ರಿಂದ ಅಂದ್ರೆ ಪಕ್ಕಾ ಬಾಬೋರ್ ನೆನಪಲ್ಲಿ ಇರೋದ್ರಿಂದ ಕರ್ಮೇಂದ್ರಿಯಗಳು ಶೀತಲವಾಗುತ್ತೆ. ಇದೆಲ್ಲ ಬಾಬೋರ್ ನೆನಪಲ್ಲಿ ಎಷ್ಟು ಇದೀವಿ ಅನ್ನೋದ್ರ ಪ್ರಮಾಣ ಇದು. ಒಂದು ಯೋಗ ಬಲದಿಂದ ಸರ್ವ ಕರ್ಮೇಂದ್ರಿಯಗಳು ನಿಮ್ಮ ವಶದಲ್ಲಿರುತ್ತೆ. ಸರ್ವ ಕರ್ಮೇಂದ್ರಿಯಗಳು ಪೂರಾ ಶೀತಲವಾಗುತ್ತೆ ಅಂದ್ರೆ ಪವಿತ್ರವಾಗುತ್ತೆ. ಸತ್ಯಯುಗದಲ್ಲಿ ಯಾವ ಕರ್ಮೇಂದ್ರಿಯಗಳು ಮೋಸ ಮಾಡೋದಿಲ್ಲ. ಕಭಿ ಐಸಾ ನಹಿ ಕಹೆಂಗೆ ಕರ್ಮೇಂದ್ರಿಯ ವಶ್ ಮೇ ನಹಿ ಹೈ. ಅಲ್ಲಿ ಯಾರು ಈ ತರ ಹೇಳಲ್ಲ ನನ್ನ ಕರ್ಮೇಂದ್ರಿಯ ನನ್ನ ವಶದಲ್ಲಿ ಇಲ್ಲ ಅಂತ. ಈಗ ನೋಡ್ಬಾರ್ದಾಗಿತ್ತು ನೋಡ್ಬಿಟ್ಟೆ, ಮಾತಾಡ್ಬಾರ್ದಾಗಿತ್ತು ಮಾತಾಡ್ಬಿಟ್ಟೆ ಅಂದ್ರೆ ಅರ್ಥ ಏನು? ವಶದಲ್ಲಿ ಇಲ್ಲ, ಈ ತರ ಅಲ್ಲಿ ಯಾರು ಹೇಳಲ್ಲ. ನೀವು ಬಹಳ ಉನ್ನತದಲ್ಲಿ ಉನ್ನತ ಪದವಿಯನ್ನ ಪಡ್ಕೊಳ್ತೀರಿ. ಇದಕ್ಕೆ ಹೇಳಲಾಗುತ್ತೆ ಬೃಹಸ್ಪತಿ ಅವಿನಾಶಿ ದಶೆ. ವೃಕ್ಷಪತಿ ಮನುಷ್ಯ ಸೃಷ್ಟಿ ರೂಪದ ಬೀಜ ರೂಪ ಬಾಬೋರು. ಬೀಜ ಮೇಲಿದೆ, ಉನ್ಕೋ ಯಾದ್ ಭಿ ಊಪರ್ ಮೇ ಕರ್ತೆ. ಬೀಜ ಶಿವ ಬಾಬೋರ್ ಮೇಲಿದ್ದಾರೆ, ನೆನಪು ನಾವ್ ಎಲ್ ಮಾಡ್ಬೇಕು ಬಾಬೋರ್ನ? ಮೇಲೆ ಪರಂಧಾಮದಲ್ಲಿ ನೆನ್ಪು ಮಾಡಿ. ಆತ್ಮ ಬಾಬೋರನ್ನೇ ನೆನ್ಪು ಮಾಡುತ್ತೆ. ಈ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ನಮಗ್ ಓದಿಸ್ತಾರೆ. ಅವ್ರು ಬರದೆ ಒಂದು ಸಲ, ಕಲ್ಪಕ್ಕೆ ಒಂದು ಸಲ ಅಮರ ಕತೆ ಹೇಳಲಿಕ್ಕೆ. ಇದನ್ನ ಅಮರ ಕತೆ ಅಂತಾದ್ರೂ ಹೇಳಿ, ಸತ್ಯನಾರಾಯಣನ ಕತೆ ಅಂತಾದ್ರೂ ಹೇಳಿ. ಉಸ್ ಕಥಾ ಕಾವಿ ಅರ್ಥ ನಹಿ ಸಮಸ್ಯೆ. ಭಕ್ತಿಯಲ್ಲಿ ಕತೆ ಹೇಳ್ತಾರೆ, ಇದು ಸತ್ಯನಾರಾಯಣ ಕತೆ ಹೇಳ್ತಾರೆ, ಅಮರ ಕತೆ ಓದಿ ಹೇಳ್ತಾರೆ, ಆದ್ರೆ ಅರ್ಥ ಮಾತ್ರ ಯಾರಿಗೂ ಗೊತ್ತಿಲ್ಲ. ಸತ್ಯನಾರಾಯಣನ ಕಥೆಯಿಂದ ವಾಸ್ತವಿಕವಾಗಿ ನರ ನಾರಾಯಣ ಆಗ್ತಾರೆ. ಅಮರ ಲೋಕದಿಂದ ಅಮರನಾಥ ತಂದೆ ನಿಮ್ಮನ್ನು ಅಮರರನ್ನಾಗಿ ಮಾಡ್ತಾರೆ. ಅಂದ್ರೆ ಅಮರ ಕತೆ ಹೇಳಿ ನೀವು ಅಮರರಾಗ್ತೀರಿ. ಬಾಬೋರ ಅಮರ ಕತೆ ಕೇಳಿ. ಬಾಬಾ ಹರ್ ಏಕ್ ಬಾತ್ ಕ್ಲಿಯರ್ ಕರ್ ಸಮಜಾತೆ ಹೈ. ಶಿವಬಾಬೋರು ಪ್ರತಿ ಒಂದು ಮಾತನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಅಚ್ಚ, ಒಳ್ಳೆದು. ಮಧುರಾತಿ ಮಧುರ ಹಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಯೋಗ ಬಲದಿಂದ ತನ್ನ ಸರ್ವ ಕರ್ಮೇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಳ್ಳಿ. ಒಂದು ಬೃಹಸ್ಪತಿ ದಶೆ ಬಾಬೋರ ನೆನಪಲ್ಲಿ ಇರೋದ್ರಿಂದ ಬರುತ್ತೆ. एक ವೃಕ್ಷಪತಿ ಬಾಪ್ ಕಿ ಯಾದ್ ಮೇ ರೆಹನಾ. ಬೃಹಸ್ಪತಿ ದಶೆ ಬರುತ್ತೆ, ಒಬ್ಬ
ವೃಕ್ಷಪತಿ ಬಾಬೋರ ನೆನಪಲ್ಲಿರೋದ್ರಿಂದ ಸಚ್ಚಾ ವೈಷ್ಣವ್ ಅರ್ಥಾತ್ ಪವಿತ್ರ ಬನ್ನ. ಸತ್ಯವಾದ ವೈಷ್ಣವರು ಅಂದ್ರೆ ಪವಿತ್ರವಾಗಿರೋರು. ಪವಿತ್ರತೆ ಮತ್ತು ಆಹಾರ ಶುದ್ಧಿ ಎಲ್ಲವೂ ಬರುತ್ತೆ ಅವರಿಗೆ. ಸತ್ಯ ವೈಷ್ಣವರು. ಎರಡನೇದು, ಬೆಳಗ್ಗೆ ಎದ್ದು ಮೊದಲ ಪಾಠ ಪಕ್ಕ ಮಾಡ್ಕೊಳ್ಳಿ. ಅಮೃತ್ ವೇಳೆ ಆದ್ಮೇಲೆ ಬಾಬಾ ಹೇಳಿದ್ರಲ್ಲ, ಚಲ್ತೆ ಫಿರ್ತೆ ಗೋಮ್ತೆ, ಬಾಬೋರ ನೆನಪು ಮಾಡೋದ್ರ ಜೊತೆಗೆ ಮೊದಲನೇ ಪಾಠ ಪಕ್ಕ ಮಾಡ್ಕೊಳ್ಳಿ. ನಾನು ಆತ್ಮ ಆಗಿದ್ದೀನಿ, ಶರೀರ ಅಲ್ಲ. ಹಮಾರ ರೂಹಾನಿ ಬಾಬಾ ಹಮ್ಕೋ ಪಡಾತೆ, ನಮ್ಮ ಆತ್ಮೀಯ ತಂದೆ ನಮ್ಗೆ ಓದಿಸ್ತಾ ಇದ್ದಾರೆ. ಈ ದುಃಖದ ಜಗತ್ತು ಇದಿನ್ನೇನು ಪರಿವರ್ತನೆ ಆಗತ್ತೆ. ಈ ತರ ಬುದ್ಧಿಯಲ್ಲಿ ಇಡೀ ಜ್ಞಾನದ ಸ್ಮರಣೆ ಆಗ್ತಾ ಇರಬೇಕು. ಜ್ಞಾನದ ಚಿಂತನೆ, ಮನನ ಚಿಂತನೆ ನಡೀತಾ ಇರಬೇಕು. ಇವತ್ತಿನ ವರದಾನ, हर खजाने को कार्य में लगाकर पद्मों की कमाई जमा करने वाले ಪದ್ಮಾ ಪದಂ ಭಾಗ್ಯಶಾಲಿ ಭವ. ಪ್ರತಿಯೊಂದು ಖಜಾನೆಗಳನ್ನು ಕಾರ್ಯದಲ್ಲಿ ಉಪಯೋಗಿಸಿ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವಂಥವ್ರೆ ಪದ್ಮಾ ಪದಂ भाग्यशाली भव. हर सेकंड पद्मों की कमाई जमा करने का वरदान ड्रामा में संगम के समय को मिला हुआ है. ಪ್ರತಿ ಒಂದು ಸೆಕೆಂಡು ಪದಮದಷ್ಟು ಸಂಪಾದನೆ ಜಮಾ ಮಾಡ್ಕೊಳ್ಳೋ ವರದಾನ ಡ್ರಾಮಾದಲ್ಲಿ ಸಂಗಮದ ಸಮಯಕ್ಕೆ ಸಿಕ್ಕಿದೆ. ऐसा वरदान को स्वयं प्रति जमा करो और औरों के प्रति दान कर. ಈ ತರ ವರದಾನವನ್ನು, ಯಾವ ತರ ವರದಾನ? ಒಂದಕ್ಕೆ ಪದಮದಷ್ಟು ಪ್ರಾಪ್ತಿಯ ವರದಾನವನ್ನು ಸ್ವಯಂ ಪ್ರತಿ ಜಮಾ ಮಾಡ್ಕೊಳ್ಳಿ, ಹಾಗೂ ಅನ್ಯರ ಪ್ರತಿ ದಾನ ಮಾಡಿ. ऐसे ही संकल्प के खजाने को, ज्ञान के खजाने को, ಅದೇ ತರ ಇನ್ನು ಉಳಿದ ಖಜಾನೆಗಳು ಅಷ್ಟೇ. ಸಂಕಲ್ಪದ ಖಜಾನೆಗಳು, ಜ್ಞಾನದ ಖಜಾನೆಗಳು, ಸ್ಥೂಲ ಧನ್ ರೂಪಿ ಖಜಾನೋಕು, ಸ್ಥೂಲ ಹಣದ ಧನದ ಖಜಾನೆಯನ್ನು ಕಾರ್ಯದಲ್ಲಿ ಉಪಯೋಗಿಸಿ ಪದಮದಷ್ಟು ಸಂಪಾದನೆ ಜಮಾ ಆಗುತ್ತೆ. क्योंकि इस समय स्थूल धन भी ईश्वर अर्थ समर्पण करने से एक नया पैसा एक रतन समान ವ್ಯಾಲ್ಯೂ ಕಾ ಹೋ ಜಾತಾ ಹೈ. ನಾವೇ ಹೇಳೋದು, ಇಲ್ಲಿ ಎಲ್ಲಾ ಖಜಾನೆಯನ್ನು ಬಾಬೋರ ಸೇವೆಯಲ್ಲಿ ಉಪಯೋಗಿಸಿ. ಸಂಕಲ್ಪದ ಖಜಾನೆ, ಜ್ಞಾನದ ಖಜಾನೆ, ಸ್ಥೂಲ ಧನದ ಖಜಾನೆ, ಇದನ್ನು ಬಾಬೋರ್ ಸೇವೆಯಲ್ಲಿ ಉಪಯೋಗಿಸಿ ಪದಮದಷ್ಟು ಸಂಪಾದನೆ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಈ ಸಮಯ ಸಂಗಮ ಯುಗಕ್ಕೆ ಮಾತ್ರ ಈ ವರದಾನ ಇರೋದು. ಒಂದಕ್ಕೆ ಪದಮದಷ್ಟು ಸಿಗೋದು ಸಂಗಮ ಯುಗದಲ್ಲಿ ಮಾತ್ರ. ಈಗ ಸ್ಥೂಲ ಧನವನ್ನು ಈಶ್ವರಾರ್ಥವಾಗಿ ಸಮರ್ಪಣೆ ಮಾಡಿ, ನೀವು ಒಂದು ಪೈಸಾ ಬಾಬೋರ್ ಸೇವೆಯಲ್ಲಿ ಸಮರ್ಪಣೆ ಮಾಡಿದ್ರೆ ಒಂದು ರತ್ನ ಸಮಾನ ವ್ಯಾಲ್ಯೂ ಆಗುತ್ತೆ. ಒಂದು ಪೈಸಾ ಇಲ್ಲಿ ಒಂದು ರತ್ನ ಇದೆ. तो इन सर्व खजानों को स्वयं के प्रति व सेवा के प्रति कार्य में लगाओ. ಅದೇ ತರ ಎಲ್ಲ ಖಜಾನೆಗಳನ್ನು ಸ್ವಯಂ ಪ್ರತಿ ಹಾಗೂ ಸೇವೆಯ ಪ್ರತಿ ಕಾರ್ಯದಲ್ಲಿ ಉಪಯೋಗಿಸಿ, ಅವಾಗ ನೀವೇ ಪದ್ಮಾ ಪದಂ ಭಾಗ್ಯಶಾಲಿಗಳಾಗ್ತೀರಿ. ಒಂದು ತನ್ನ ಪ್ರತಿ ಜಮಾ ಮಾಡ್ಕೊಳ್ಳಿ, ಇನ್ನೊಂದು ಅನೇಕರ ಪ್ರತಿ ದಾನ ಮಾಡಿ. ಬಾಬಾ ಹೇಳ್ತಾರೆ, ಎಷ್ಟು ಇದನ್ನ ಉಪಯೋಗಿಸ್ಕೊಳ್ತಿರಲ್ಲ, ಸಂಕಲ್ಪದ ಖಜಾನೆ, ಜ್ಞಾನದ ಖಜಾನೆ, ಸ್ಥೂಲ ಧನದ ಖಜಾನೆ, ಇದೆಲ್ಲ ಎಷ್ಟೆಷ್ಟು ಬಾಬೋರ್ ಸೇವೆಯಲ್ಲಿ ಉಪಯೋಗಿಸ್ತೀವೋ ಬಾಬಾ ಹೇಳ್ತಾರೆ ಅದೇ ಅನೇಕ ಪಟ್ಟಾಗಿ ಪದಮದಷ್ಟು ರಿಟರ್ನ್ ಸಿಗೋದು ಆ ವರದಾನ ಈಗ ಮಾತ್ರ ಸಂಗಮ ಯುಗದಲ್ಲಿ ಸಿಕ್ಕಿದೆ. ಅದರಿಂದ ಎಲ್ಲ ಖಜಾನೆಗಳನ್ನು ಸ್ವಪ್ರತಿ ಸೇವೆ ಪ್ರತಿ ಕಾರ್ಯದಲ್ಲಿ ಉಪಯೋಗಿಸಿ ಪದಮಾ ಪದಂ ಭಾಗ್ಯಶಾಲಿಗಳಾಗ್ತೀರಿ. ಸ್ಲೋಗನ್, जहां दिल का स्नेह है वहां सबका सहयोग सहज प्राप्त होता है. ಎಲ್ಲಿ ಹೃದಯದ ಸ್ನೇಹ ಇರುತ್ತೋ ಅಲ್ಲಿ ಎಲ್ಲರ ಸಹಯೋಗ ಸಹಜವಾಗಿ ಪ್ರಾಪ್ತಿಯಾಗುತ್ತೆ. ಅವ್ಯಕ್ತ ಇಶಾರೆ ಪಾಯಿಂಟು, ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾ ಅಭ್ಯಾಸ ಮಾಡಿ, ಆತ್ಮಿಕ ಸ್ಥಿತಿಯಲ್ಲಿರೋ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿ. ಬಾಬೋರ ಅಂತರ್ಮುಖತೆಯನ್ನ ಎಷ್ಟೆಷ್ಟು ವೆರೈಟಿ ವಿಧಿ ವಿಧಾನಗಳಿಂದ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. अब ऐसा ट्रांसपेरेंट हो जाओ
जो आपके शरीर के अंदर आत्मा विराजमान है वह स्पष्ट सभी को दिखाई दे. ನಾವು ಹೇಳ್ತಾರೆ ಈ ತರ ನೀವು ಟ್ರಾನ್ಸ್ಪರೆಂಟ್ ಪಾರದರ್ಶಿಗಳಾಗಿ ನಿಮ್ಮ ಶರೀರದ ಒಳಗಡೆ ಆತ್ಮ ಏನ್ ವಿರಾಜಮಾನವಾಗಿದೆ ಅದು ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸ್ಬೇಕು. ಹೆಂಗೆ ಟ್ರಾನ್ಸ್ಪರೆಂಟ್ ಇರೋದ್ರಲ್ಲಿ ಒಳಗೆ ಏನಿದೆ ಅನ್ನೋದು ಹೊರಗಡೆ ಸ್ಪಷ್ಟವಾಗಿ ಕಾಣುತ್ತಲ್ಲ, ಅದೇ ತರ ನೀವು ಆತ್ಮನು ಸ್ಪಷ್ಟವಾಗಿ ಕಾಣಬೇಕು. आपका आत्मिक स्वरूप उनको अपने आत्मिक स्वरूप का साक्षात्कार कराए. ನಿಮ್ಮ ಆತ್ಮದ ಸ್ವರೂಪ ಯಾರು ನಿಮ್ ಮುಂದೆ ಬರ್ತಾರೆ ಅವರ ಆತ್ಮ ಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡಿಸ್ಬೇಕು. ಕನ್ನಡಿ ಮುಂದೆ ಹೋದಾಗ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗುತ್ತಲ್ಲ, ಅದೇ ತರ ನಿಮ್ ಮುಂದೆ ಬಂದಂತ ಆತ್ಮಗಳಿಗೆ ಆತ್ಮ ಸ್ವರೂಪ ಸಾಕ್ಷಾತ್ಕಾರ ಆಗ್ಬೇಕು. इसको ही कहते हैं ಅವ್ಯಕ್ತ ಆತ್ಮಿಕ ಸ್ಥಿತಿ ಕಾ ಅನುಭವ ಕರಾನ. ಇದಕ್ಕೆ ಹೇಳಲಾಗುತ್ತೆ ಅವ್ಯಕ್ತ ಆತ್ಮಿಕ ಸ್ಥಿತಿಯ ಅನುಭವ ಮಾಡಿಸೋದು. ಅಂದ್ರೆ ನಮಗೂ ಆತ್ಮ ಸ್ಥಿತಿಯ ಅನುಭವ, ನಮ್ಮಿಂದ ಬೇರೆ ಆತ್ಮಗಳಿಗೂ ಆತ್ಮದ ದರ್ಶನ ಆಗ್ಬೇಕು. ಟ್ರಾನ್ಸ್ಪರೆಂಟ್ ಆಗಿ ಅಂದ್ರೆ ಆತ್ಮಗಳಿಗಷ್ಟು ಅನುಭವ ಆಗ್ಬೇಕು. ಅನುಭವ ಕಾಣೋದು ಅಂದ್ರೆ ಸ್ಥೂಲ ಕಣ್ಣಿಗೆ ಕಾಣೋದಲ್ಲ, ಇದು ಅನುಭವದ ಕಣ್ಣಿಗೆ ಕಾಣುವಂಥದ್ದು. ಅದಕ್ಕೆ ಆತ್ಮ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ. ಆತ್ಮ ಹಂಗೆ ಕಾಣಲ್ಲ, ಯಾಕೆಂದ್ರೆ 63 ಜನ್ಮದ ದೇಹದ ಚರ್ಮದ ಹೊದಿಕೆ ಒತ್ಕೊಂಡ್ಬಿಟ್ಟಿದೆ ಆತ್ಮ. ಇದು ಕರಗಬೇಕು. ಎಷ್ಟು ದೇಹ ಅಭಿಮಾನ ಕರಗುತ್ತೋ ಆತ್ಮ ಟ್ರಾನ್ಸ್ಪರೆಂಟ್ ಆಗಿ ಬೇರೆಯವರಿಗೆ ಕಾಣುತ್ತೆ, ಅನುಭವಕ್ಕೆ ಬರುತ್ತೆ. ಅದಕ್ಕೆ ಈ ಮೊದಲನೇ ಪಾಠ ಪಕ್ಕ ಮಾಡ್ಕೊಳ್ಳಿ. ಈ ದೇಹ ನಾನಲ್ಲ, ನನ್ನ ಆತ್ಮ ಅನ್ನೋದನ್ನ ಪಕ್ಕ ಮಾಡ್ಕೊಡಿ. ಅಮ್ಮರವರ ಜೀವನದ ಧಾರಣೆ ಪಾಯಿಂಟು, निर्दोष भावना के गुण से शीतलता की शक्ति से संपन्न. ನಿರ್ದೋಷ ಭಾವನೆಯ ಗುಣದಿಂದ ಶೀತಲತೆಯ ಶಕ್ತಿಯಿಂದ ಸಂಪನ್ನ. ಮಮ್ಮಾನೆ ಕವಿ ಕಿಸಿ ಕೆ ದೋಷ ನಹಿ ದೇ. ಮಮ್ಮರವರು ಎಂದು ಯಾರ ದೋಷ ಅಂದ್ರೆ ಯಾರ ಅವಗುಣನೂ ನೋಡ್ಲಿಲ್ಲ. ಹರ್ ಬಚ್ಚೆ ಕೋ ನಿರ್ದೋಷ ಭಾವ ಸೆ ದೇಖ. ಪ್ರತಿಯೊಂದು ಮಕ್ಕಳನ್ನು, ಪ್ರತಿ ಆತ್ಮಗಳನ್ನು ನಿರ್ದೋಷ ಭಾವನೆಯಿಂದ ನೋಡಿದ್ರು. ಮೇರೆ ಬಚ್ಚೆ ಕಾ ಕೊಯ್ ದೋಷ ನಹಿ ಹೈ, ಮಾಯಾ ಕಾ ರಾಜ್ಯ ಹೈ, ಮಾಯಾ ಬಚ್ಚೋಂ ಕೋ ಪಛಾಡ್ತಿ ಹೈ, ಇನ್ಕಿ ವಿಜಯ್ ನಿಶ್ಚಿತ್ ಹೇ. ಈ ದೃಷ್ಟಿಯಿಂದ ನೋಡಿದ್ರು, ನನ್ನ ಮಕ್ಕಳದ್ದು ಏನೂ ದೋಷ ಇಲ್ಲ, ಮಾಯೆ ರಾಜ್ಯ ಇದು, ಮಾಯೆ ನನ್ನ ಮಕ್ಕಳನ್ನ ಚೆನ್ನಾಗಿ ಹಾಕೊಂಡು ಬಡಿಯುತ್ತೆ, ಮಾಯೆ ಮೇಲೆ ವಿಜಯ ಅನ್ನೋದು ನನ್ನ ಮಕ್ಕಳದ್ದೇ ನಿಶ್ಚಿತ ಅನ್ನೋದು ಗೊತ್ತು. ऐसी निर्दोष भावना के गुण से उनमें शीतलता की शक्ति आती गई. ಈ ತರ ಎಲ್ಲರನ್ನೂ ನಿರ್ದೋಷ ಆತ್ಮಗಳು, ನಿರ್ದೋಷಿಗಳು ಅನ್ನೋ ಭಾವನೆಯಿಂದ, ಆ ದೃಷ್ಟಿಯಲ್ಲಿ ನೋಡೋ ಗುಣದಿಂದ ಶೀತಲತೆಯ ಶಕ್ತಿ ಮಮ್ಮಾರವರಲ್ಲಿ ಬರ್ತಾ ಹೋಯ್ತು. उनके हर बच्चे को शीतलता की छाया का अनुभव होता है. ಮಮ್ಮಾರವರಿಂದ ಎಲ್ಲ ಮಕ್ಕಳಿಗೂ ಆ ಶೀತಲತೆಯ ಛಾಯೆ, ಶೀತಲತೆಯ ನೆರಳಿನ ಅನುಭವ ಆಗ್ತಾ ಇತ್ತು. ಹರೇಕ್ ಉನ್ಕೆ ಸಮೀಪ್ ಜಾನಾ ಚಾತ. ಪ್ರತಿ ಒಂದು ಮಕ್ಕಳಿಗೂ ನಾನು ಮಮ್ಮಾರವ್ರ ಹತ್ರ ಹೋಗ್ಬೇಕು ಅನ್ನೋ ಇಚ್ಛೆ ಬರ್ತಾ ಇತ್ತು. ऐसे हमें भी शीतलता की शक्ति से संपन्न बनने के लिए अपनी भावनाएं निर्दोष बनानी है. ಅದೇ ತರ ನಾವು ಶೀತಲತೆಯ ಶಕ್ತಿಯಿಂದ ಸಂಪನ್ನ ಆಗ್ಬೇಕಂದ್ರೆ ನಮ್ಮ ಭಾವನೆಗಳನ್ನು ಈ ತರ ಮಾಡ್ಕೋಬೇಕು. ಹೇಗೆ ಮಮ್ಮ ಎಲ್ಲರನ್ನೂ ನಿರ್ದೋಷಿಗಳು ಅಂತ ನೋಡಿದ್ರು, ಯಾರ ಅವಗುಣಗಳನ್ನು ನೋಡ್ಲಿಲ್ವೋ, ಅದೇ ತರ ತನ್ನ ಒಂದು ಸ್ಥಿತಿನೂ ಭಾವನೆಗಳನ್ನು ಮಾಡ್ಕೊಳ್ಳಿ. ಆವಾಗ ನೀವು ಶೀತಲವಾಗಿರ್ತೀರಿ, ನಿಮ್ಮಿಂದ ಬೇರೆಯವರಿಗೂ ಆ ಶೀತಲತೆಯ ಛಾಯೆಯ ಅನುಭವ ಆಗುತ್ತೆ.
ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು, ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ, ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಸದ್ಗುಣಗಳ ನೀಡಿ ಶೃಂಗರಿಸುತ್ತೀಹರು, ಸದ್ಗುಣಗಳ ನೀಡಿ ಶೃಂಗರಿಸುತ್ತೀಹರು. ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ, ಸದ್ಗುಣಗಳ ನೀಡಿ ಶೃಂಗರಿಸುತ್ತೀಹರು. ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ, ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತೀಹರು, ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತೀಹರು. ಜೀವನವ ದಿವ್ಯವ ಮಾಡುತ್ತಲಿಹರು, ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು,
ಪರಮಾತ್ಮರ ಮಿಲನದ ಸಮಯವಿದು. ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ, ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ. ಯುಗದ ಅಂತ್ಯದಿ ಬಂದಿಹನು ಶಿವನು, ಯುಗದ ಅಂತ್ಯದಿ ಬಂದಿಹನು ಶಿವನು. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು. ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ಪತಿ ಪರಮೇಶ್ವರ ಸಖನು ನೀನೇ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ತನುಮನಾಧನಗಳು ಎಲ್ಲವೂ ನಿನ್ನದೇ.